ಅನಂತ ಕಲ್ಯಾಣ ಗುಣಗಳ ಸಮನ್ವಿತ ಭಕ್ತರ ಪಾಲಿನ ಕಾಮಧೇನುವಾದ ಪರಮಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ದಿವ್ಯ ಚರಣಗಳಿಗೆ ಮನೋವಾಕ್ಕಾಯಗಳಿಂದ ಕೃಪಾಮಯಿ ಕರುಣಾಮಯಿ ಜಗಜ್ಜನನಿ ಭಗವತಿ ರಾಜರಾಜೇಶ್ವರಿಯ ಪಾದಾರವಿಂದಗಳಿಗೆ ಶರಣಾಗಿ ಭಗವಂತನ ಕೃಪೆಯಿಂದ ಗುರುಗಳ ಆಶೀರ್ವಾದದಿಂದ ಪುನಶ್ಚ ಶ್ರಾವಣ ಮಾಸದ ಈ ದಿವ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ. ಮಹಾನುಭಾವರು ಸತ್ಪುರುಷರು ಅಕಾರಣ ಕರುಣಾಶಾಲಿಗಳು ಪ್ರತ್ಯಪೇಕ್ಷೆ ಮತ್ತು ಪ್ರಶ್ನೆ ಇವೆರಡೂ ಇಲ್ಲದೇ ಜಗದ್ಹಿತಾರ್ಥವಾಗಿ ಅವರು ಜೀವಿಸ್ತಾರೆ, ಮಾತನಾಡ್ತಾರೆ, ನೋಡ್ತಾರೆ, ನಡೀತಾರೆ. ಅವರಿಗೆ ಯಾವುದನ್ನು ಮಾಡುವ ಅವಶ್ಯಕತೆ ಇಲ್ಲ. ಹೇಗೆ ಹೊಟ್ಟೆ ಇದ್ದವರು ಅಡುಗೆ ಮಾಡ್ತಾರೆ ಮಂದಿ ಸಲುವಾಗಿನೇ, ಹಾಗೆ ಮಹಾತ್ಮರು ಏನಾದರೂ ಪ್ರಯತ್ನ ಮಾಡ್ತಾರೆ, ಹೇಳ್ತಾರೆ, ಅದು ಜಗತ್ತಿನ ಕಲ್ಯಾಣ. ಪರಂತು ಸಾಮಾನ್ಯ ಮನುಷ್ಯ, ಪಾಪದಿಂದ ಕೂಡಿಕೊಂಡಿರುವ ಮನುಷ್ಯ, ದುರ್ಬುದ್ಧಿಯಿಂದ ಕೂಡಿಕೊಂಡಿರುವ ಮನುಷ್ಯ ಅನ್ಯತಾ ಭಾವನೆಯನ್ನು ಮಾಡಿ ಮಹಾತ್ಮರ ಮಾತುಗಳಿಗೆ ತಿರಸ್ಕಾರವನ್ನು ಮಾಡ್ತಾನೆ ಅನ್ನೋದು ಅನಂತ ಪುರಾಣ ಇತಿಹಾಸದಲ್ಲಿ ನಾವು ಕೇಳ್ತಾ ಇದ್ದೇವೆ. ಹಳ್ಳಿಯಾಗಿ ಹೇಳ್ತಾರೆ, ಬೈದು ಹೇಳೋರು ಬುದ್ಧಿ ಹೇಳ್ತಾರಂತ, ನಟ್ ಹೇಳೋರು ಕೆಟ್ಟ ಹೇಳ್ತಾರಂತ ಹೇಳ್ತಾರೆ. ಅದರಂತೆ ಮಹಾತ್ಮರು ಕೂಡ ಏನಕ್ಕೇನು ಉಪಾಯದಿಂದ ಮನುಷ್ಯ ಭಗವಂತನ ಮಾರ್ಗಕ್ಕೆ ಬರಲಿ ಅನ್ನೋ ಉದ್ದೇಶದಿಂದ ಅವರು ದಯಾಪೂರಿತರಾಗಿ ಪ್ರತ್ಯಪೇಕ್ಷೆ ಇಲ್ಲದೇ ಸಹಜವಾಗಿ ನಮ್ಮ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಒಂದೆರಡು ಮಾತು ಕೇಳಿದೆವು ನಾವು ನಿನ್ನ 2-3 ದಿವಸ. ಏನು ಅಂದರೆ, ಮನುಷ್ಯ ಜೀವನದಲ್ಲಿ ಹೇಗೆ ಇರಬೇಕು, ಹೇಗೆ ನಡಿಬೇಕು, ಹೇಗೆ ನೋಡಬೇಕು, ಬಹಳ ಮುಖ್ಯವಾಗಿರ್ತಕ್ಕಂಥ ಇವು 3 ಕೆಲಸಗಳು. ಇರಬೇಕು ಹೆಂಗೆ, ನಡಿಬೇಕು ಹೆಂಗೆ, ನೋಡಿಬೇಕು. ಈ ನಡೆನುಡಿಗಳು ಸಮ್ಮತವಾಗದಿದ್ದರೆ, ಏಕ ಆಗದಿದ್ದರೆ ಮಹಾತ್ಮರು ಪರಮಾತ್ಮ ಅವರನ್ನು ಸ್ವೀಕರಿಸುವುದಿಲ್ಲ, ಅವರ ಮೇಲೆ ದಯ ಮಾಡಂಗಿಲ್ಲ, ಅವರ ಜೀವನದೊಳಗೆ ಧನ್ಯರಾಗುವುದಿಲ್ಲ ಅಂತ ನಮ್ಮ ಸಂಸಾರಿಕ ಅನುಭವವೂ ಅದ. ಅದಕ್ಕೆ ನಡಿಬೇಕು ಹೆಂಗೆ ಅನ್ನೋದಕ್ಕೆ ಆಚಾರ, ನುಡಿಬೇಕು ಹೆಂಗೆ ಅನ್ನೋದಕ್ಕೆ ವಿಚಾರ. ಈ ಆಚಾರ ವಿಚಾರಗಳು ಮನುಷ್ಯನಲ್ಲಿ ಮೈಗೂಡುವುದು ಅಂದರೆ ಆ ಮನುಷ್ಯ ಬಹುದಿನ ಬದುಕ್ತಾನೆ, ಸೂರ್ಯ ಚಂದ್ರ ಇರು ತನಕನೂ ಬದುಕ್ತಾನೆ ಅನ್ನೋದು ನಾವು ಕೇಳಿ. ಆಚಾರದಿಂದ ಹರಿಶ್ಚಂದ್ರ, ವಿಚಾರದಿಂದ ವಶಿಷ್ಠರು ಇಲ್ಲಿವರೆಗೆ ಬದುಕಿದ್ದಾರೆ. ಬಸವಾದಿ ಪ್ರಮಥರು ಆಚಾರ ವಿಚಾರದಿಂದ ಇಲ್ಲಿವರೆಗೆ ಬದುಕಿದ್ದಾರೆ. ಮನುಷ್ಯನು ಬದುಕಲಿಕ್ಕೆ ಗುಣ ಬೇಕೇ ವಿನ ಹಣ ಅವಶ್ಯಕತೆ ಇಲ್ಲ ಅನ್ನೋದು ನಾವು ಅರ್ಥ ಮಾಡ್ಬೋದು. ಪರಂತು ನಾವು ಬಹಳ ಜನ ಹಣ ಕಳ್ಕೊಂಡು ಗುಣ ಗಳಿಸ್ಯಾರ. ಮಾತಿಗೆ ಎಲ್ಲವನ್ನೂ ತ್ಯಾಗ ಮಾಡಿದ್ದಾರೆ, ಗೊತ್ತಿರ್ಬೇಕಂತ. ಹರಿಶ್ಚಂದ್ರಾದಿಗಳು ಒಂದು ಮಾತಿಗೆ ರಾಜ್ಯವನ್ನೇ ಬಿಟ್ಟು ಹೋಗಿ ಮಾತಿಗೆ. ಯಾಕೆ
ಆ ನಡೆ ಅವರನ್ನು ಚಿರಂಜೀವಿ ಮಾಡಿತು. ಇಲ್ಲಿ ತನಕ 10 ಸತ್ಯ ಹರಿಶ್ಚಂದ್ರ ಅಂತ ನಾವೆಲ್ಲರೂ ಅವರು ಯಾರೇ ಏನು ಹರಿಶ್ಚಂದ್ರ ಆಗಿದೆ ಅಂತ ಏನು ಹರಿಶ್ಚಂದ್ರ ಆಗಿದೆ ಎಂದಾಗ ಕರ್ತಯುಗ ಬಹುಶಃ ಏನಪ್ಪ ಅಂದ್ರೆ ಲಕ್ಷಗಟ್ಟಲೆ ವರ್ಷ ಗತಿಸಿದ್ರು ಅವರು ನಮ್ಮಲ್ಲಿ ಜೀವಂತವಾಗಿದ್ದಾರೆ. ಯಾಕಂದ್ರೆ ಅವರು ಆಚಾರ ಆಚಾರದ ಜೊತೆ ಮನುಷ್ಯನ ವಿಚಾರನೂ ಇರಬೇಕು. ಭಾಳ ಚಲೋ ಅದಾರೆ, ಭಾಳ ಚಂದ ಅದಾರ, ಖರೆ ಮಾತಾಡ್ತಾರೆ, ಸಾವುಕಾರ ಅರೆ ಎಲ್ಲರೂ ಇರ್ತೀರಿ. ನಿಮ್ಮ ಸತ್ಯ ಯಾರಿಗಾರು ತ್ರಾಸ ಆಗ್ತೀವಿ ಅದನ್ನು ವಿಚಾರ ಮಾಡೋದು. ನಾನು ಸತ್ಯ ಮಾತಾಡ್ತೀನಿ, ನಾ ಖರೇನೇ ಆಗ್ತೀನಿ ಅಂದ್ರೆ ಪರಮಾತ್ಮ ಹೇಳಕ್ಕಿಂತ ಇದೆ. ಅನುದ್ವೇಗ ಕರಂ ವಾಕ್ಯಂ ಸತ್ಯಂಚ ಪ್ರಿಯಂಚ ಹಿತಂಚಯ. ಸತ್ಯದೊಳಗೆ ಇವು 4 ಮಾತಿರ್ಬೇಕು. ಸತ್ಯ ಇರಬೇಕು, ಪ್ರಿಯಾಗಿರ್ಬೇಕು, ಹಿತಾನೂ ಇರಬೇಕು. ಆ ಮಾತಿನೊಳಗೆ ಅಂದ್ರೆ ಆ ಮಾತಕ್ಕೆ ಕೆಲಸ ಕೊಡ್ಬೇಕು. ಸತ್ಯ ಹೇಳ್ತೀನಿ ಅಂತ ತಿಳ್ಕೊಂಡು ಅದು ಪ್ರೇಯ ಇಲ್ಲ, ಆ ಮಾತು ಮನುಷ್ಯನಿಗೆ ನೋವಾಗ್ತದೆ, ಅದರಿಂದ ಅವನ ಕಲ್ಯಾಣ ಆಗಂಗಿಲ್ಲ. ಅಂದ್ರೆ ಸತ್ಯ ಹೇಳಿ ಏನೂ ಉಪಯೋಗ ಇಲ್ಲ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಸತ್ಯ ಮಾತಾಡ್ತೀನಿ ಅಂತಂದ್ರೆ ಅದು ಹುಚ್ಚತನ. ಸತ್ಯ ಜೊತೆಗೆ ಇನ್ನೂ 2-3 ಅದಾವ. ಅವು ಕೂಡುಗಳನ್ನೇ ಆ ಸತ್ಯ ಸತ್ಯ ಅನ್ನಿಸ್ತದೆ. ಆ ಸತ್ಯದಿಂದ ಪುಣ್ಯ ಬರ್ತದೆ, ಆ ಸತ್ಯದ ಮನುಷ್ಯನಿಗೆ ಕೀರ್ತಿ ಬರ್ತದೆ. ಅದಕ್ಕೆ ಹೇಳಿದ್ರು ಅನುದ್ವೇಗ ಕರಂ ಪ್ರಿಯಂ ಹಿತಂಚ ಯತ್. ಅನುದ್ವೇಗ ಆಗಬಾರ್ದು, ಇನ್ನೊಬ್ಬರಿಗೆ ಸದಾ ಅನ್ನಬಾರ್ದು. ಬಹುಶಃ ನೀವಂದ್ರೆ ಗಪ್ಪಿದ್ರೆ ಕರಿ ಅಂದ್ರೆ ಸುಳ್ಳು ಮಾತಾಡ, ಖರೀದಿ ಮಾತಾಡ ಕರಿ ಅಂದ್ರೆ ಮನುಷ್ಯ ನೋವು ಹಾಕದಲ್ಲ, ಅದು ಸತ್ಯ ಅಲ್ಲ. ಸುಂದರ ಇದ್ದವ್ರಿಗೆ ಸುಂದರ ಅಂದ್ರೆ ಸರಿ, ಪರಂತು ಕರಿ ಇದ್ದರೆ ಕರಿ ಅನ್ನೋದು ಉಪಯೋಗ ಇಲ್ಲ. ಯಾಕೆ ಅವರ ಮನುಷ್ಯ ನೋವು. ಮನುಷ್ಯ ಸತ್ಯ ಮಾತಾಡ್ತೀನಿ ಅಂತ ಹೇಳಿ ಎಷ್ಟೋ ಒಂದು ಮನಸ್ಸಿಗೆ ನೋವು ಮಾಡ್ತಾರೆ. ಅದು ಸತ್ಯ ಸತ್ಯ ಅಲ್ಲ. ಮನುಷ್ಯನಿಗೆ ಪ್ರಿಯ ಇರಬೇಕು, ಸತ್ಯನೂ ಇರಬೇಕು, ಪ್ರಿಯ ಅಂತ ಇರಬೇಕು. ಪ್ರಿಯ ಅಂದ್ರೆ ಏನ್ರಿ, ಕೇಳಾಕ ಇನ್ನೊಂದಿಟ್ಟು ಕೇಳ್ಬೇಕು ಅನ್ನಂಗಿರ್ಬೇಕು, ಹಂಗೆ ಮಾತಾಡ್ಬೇಕು. ಬಹಳ ಮಂದಿ ಕೇಳಂಗಿರ್ತಾವ, ಬರೇ ಚಾಡಿ ಮಾತು ಕೇಳಂಗೆ ಇರ್ತಾವ. ಕೇಳ್ಬೇಕಂದ್ರೆ ಮಂದಿ ಯಾರು ನಿಂದ ಹೇಳಿದ್ರು ಮತ್ತು ಚಾ ಕುಡಿಸ್ಕೊಳ್ತೇವೆ ಹಾಕೊಂಡು ಏನಂದ್ರು ಅಂತ ಮಾತಾಡ್ತಾನೆ. ಚಾ ಕುಡಿಸ್ಕೊಂಡು ಕೇಳ್ತಾನ. ಯಾಕೆ ಮಂದಿ ನಿಂದ ಕೇಳಾಕ ಮನುಷ್ಯನಿಗೆ ಬಹಳ ಹಿತ. ಪರಂತು ಅದು ಮನುಷ್ಯನಿಗೆ ಕಲ್ಯಾಣ ಮಾಡೋದಲ್ಲ, ಪ್ರಿಯ ಅನ್ನಿಸ್ತದೆ, ಅದು ಕಲ್ಯಾಣ ಅಲ್ಲ. ಅದಕ್ಕೆ ನಮ್ಮ ಮಹಾತ್ಮ ಹೇಳ್ತಾರೆ, ಸತ್ಯ ಪ್ರಿಯ ಹಿತ ಇನ್ನೊಬ್ಬರ ಮನಸ್ಸಿಗೆ ನೋವು ಆಗಲಾರ್ದು ಇವು 4 ಕೂಡಿ ಮಾತಾಡಿದ್ರಿ ಅಂದ್ರೆ ಅದಕ್ಕೆ ಸತ್ಯ ಅಂತ ಕರೀತಾರೆ. ಇಲ್ಲ ಅಂದ್ರೆ ಅದು ಸತ್ಯ ಇನ್ನೊಬ್ಬರಿಗೆ ತ್ರಾಸ ಕೊಡ್ತಾ ಇದ್ರು, ಸತ್ಯ ಮಾತಾಡಬಾರ್ದು. ಅದಕ್ಕೆ ಲಕ್ಷ್ಯ ಇಡ್ರಿ, ವಚನ ಹ್ಯಾಂಗ ಅನ್ನಬೇಕು ಅನ್ನೋದು ಮಹಾತ್ಮಗಳು 2-3-4 ದಿವಸ ಹೇಳಿದ್ರು. ನಮ್ಗೇನಪ್ಪ ಅಂತಂದ್ರೆ ಮನುಷ್ಯ ಭಾಳ ಸುಂದರವಾಗಿ ಪ್ರೀತಿಯಿಂದ ಆಯ್ದು ಹೆಂಗ ಬಾತುಕೋಳಿ ಮೀನು ಹಿಡಿದ್ರು, ಕೋಳಿ ಬಾತುಕೋಳಿ ನೀರಾಗೆ ಮೀನು ಹಿಡಿತಾರೆ, ಹೊರಗಿರ್ತಾರೆ, ಮೀನು ನೀರಾಗಿ ಇರ್ತಾವೆ. ನೀವು ಹೋಗ್ತೀರಿ ನೀರಾಗ, ಅರಿವು ಯಾಕೆ ಹೋದ್ರೆ ನೀವು ಗಡಬಡ ಮಾಡ್ಕೊಂಡು ನೀವು ಒಂದರೆ ಮೀನು ಬರ್ತವೆ, ನಿಮ್ಮ ಸರಿ ಬರಂಗಿಲ್ಲ, ನೀರು ಜಗ್ಲು ಮಾಡ್ತೀವಿ. ಪರಂತು ಆ ಮೀನು ಹಿಡಿದು ಬಾತುಕೋಳಿ ನೀರಾಗೆ ನಡೀತದ, ನೀರಿಗೆ ಪೆಟ್ಟಾಗಂಗಿಲ್ಲ. ನೀರು ಅಳಿಗಾಡ್ಕೊಂಡು ನೀರು ನೋಡೋಗ್ತಾವೆ, ಸಿಗ್ತವೆ ಅದಕ್ಕೆ. ನೀರಾಗಿ ಕಾಲಿಗಿಟ್ಟು ನಡೆದ್ರು ನೀರು ಅಳಿಗಾಡ್ಲಾರ್ದಂಗೆ ಎಷ್ಟು ಸೂಕ್ಷ್ಮವಾಗಿ ನಡೀತದೆ. ಹಾಗೆ ನಾವು ಮಾತಾಡುವಾಗ ಅಷ್ಟು ಸೂಕ್ಷ್ಮವಾಗಿ ಮಾತಾಡಬೇಕು. ನೀರಿಗೆ ಪೆಟ್ಟು ಹತ್ತಲಾರ್ದಂಗೆ ಹ್ಯಾಂಗ ಅದು ಬಾತುಗೋಳಿ ನಡೀತದೆ, ಹಾಗೆ ನಾವು ಜನರಿಗೆ ಇನ್ನೊಬ್ಬರ ಮನಸ್ಸಿಗೆ ಪೆಟ್ಟು ಆಗಲಾರ್ದಂಗೆ ನಾವು ಮಾತಾಡಕ್ಕೆ ಕಲಿಬೇಕು ಅಂತ ಮಹಾನುಭಾವ ಹೇಳ್ತಾರೆ. ಅಂತಹ ಮಾತುಗಳನ್ನು ಆಡಿದರೆ ಪರಮಾತ್ಮ ಅವರ ಮೇಲೆ ಬಹಳ ಪ್ರೀತಿ ಮಾಡ್ತಾನೆ ಅಂತ. ಪರಮಾತ್ಮ ಪ್ರೀತಿ, ಅದಕ್ಕೆ ನಾವು ಪರಮಾತ್ಮರ ಪ್ರೀತಿ ಮಹಾತ್ಮರ ಪ್ರೀತಿ ಗಳಿಸೋಕ್ಕಾಗಿದ್ರೆ ಬಹಳ ಮಾತು ಕಡಿಮೆ ಮಾಡಬೇಕು, ಸತ್ಯ ಆಡಬೇಕು,
ಇನ್ನೊಬ್ಬ ಮನುಷ್ಯಕ್ಕೆ ಹತ್ತಲಾರ್ದಂಗೆ ಆಡಬೇಕು. ಸಾಕು ಅನ್ಕತ ಮೊದಲೇ ಬಿಡಾಕೂ ಕಲಿಬೇಕು. ಹಂಗೆ ಹೇಳ್ತಾರೆ ಅವ್ರಿಗೆ ಬೇಸರ ಆಗಿತ್ತು ಅಂದ್ರೆ ಮತ್ತೊಬ್ರಿಗೆ ಕೇಳತ್ತೆ ಅಂತ ತಮ್ಮದೇ ಹೇಳ್ತಿರೋದು ಅದೂ ಒಳ್ಳೆಯದಲ್ಲ. ಅದಕ್ಕಂತಾರ ಮಹಾತ್ಮರು ಇವೆಲ್ಲ ಕೂಡಿರ್ತಕ್ಕಂಥ ಮಾತುಗಳನ್ನು ಆಡಲಿಕ್ಕೆ ಕಲಿಬೇಕು ಅಂತ ನಮಗೆ ಉಪದೇಶ ಮಾಡಿದರು. ಭಾಳ ಮಂದಿಗೆ ಅಂದರೆ 100ಕ್ಕೆ 90% 90 ಮಂದಿಗೆ ಮಾತಾಡಕ್ಕೆ ಬರಂಗಿಲ್ಲ. ನಿಮ್ಗೆ ಹೆಂಗೆ ಗೊತ್ತಾಯ್ತಿರಿ ಸ್ವಾಮಿ ಅಂತ ನೀವು ಅನ್ಬೋದು. ಜಗಳ ಆಗ್ಯಾವಂದ್ರೆ ಮಾತಾಡಕ್ಕೆ ಬರಲಿಲ್ಲ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಮನ್ಯಾಗ ಗಂಡ ಜಗಳ, ಅಂತಮ್ಮ ಜಗಳ, ಅಪ್ಪ ಮಗನ ಜಗಳ, ನೆರೆಮನೆಯವರಂತ ಜಗಳ ಕಡೆ ಇದ್ದೇ ಇರ್ತದೆ ಜಗಳ. ಇವೆಲ್ಲ ಜಗಳ ಆಗ್ತಾವಂದ್ರೆ ಏನು ನಿಮಗೆ ಮಾತಾಡಕ್ಕೆ ಬರುವುದಿಲ್ಲ. ಮತ್ತು ಎರಡನೇದು ಬಹಳ ಮಂದಿ ನಾನು ಮಾತೇ ಖರೆ ಅಂತ ತಿಳಿದು ಭಾಳ ಸಮಸ್ಯೆ. ಖರೇನೇ ಇರ್ತದೆ ಖರೆಗೆ ನೀ ಖರೆ ಅಂದ್ರು ಖರೆ, ನೀ ಖರೆ ಅಂದ್ರು ಖರೇನೆ. ಆ ಖರೆಗೆ ಏನಾಗೋದಲ್ರಿ, ಅದೇನಾಗೋದಿಲ್ಲ. ಇದರಲ್ಲಿ ನಾವು ಒಪ್ಪಕ್ಕೆ ಖರೆ ಮಾಡಕ್ಕೆ ಯಾಕೆ ಪ್ರಯತ್ನ ಮಾಡ್ತೀವಿ? ನಿನ್ನಂಗ ಅಂದ್ರೆ ಮಾತಾ ಮುಗಿತಾರೆ, ಆಯ್ತಪ್ಪ ಹೋಗಂದ್ರೆ ಮಾತಾ ಮುಗಿತಾರೆ. ಯಾವಾಗಲೂ ಕೂಡ ಮನುಷ್ಯ ಮಾತಿನಲ್ಲಿ ಸೋತವನೇ ಜಾಣ ಸರ್ವಜ್ಞ ಲಕ್ಷ್ಯ. ಮಾತನಾಗ ಯಾರು ಸೋಲ್ತೀರಿ ಅವ್ರು ಶಾಣ್ಯರು. ಮಾತಿಗೆ ಹೊಲ ಕಳ್ಕೊಂಡ್ರು ಅಂತ ಹೇಳ್ತಾರಲ್ಲ ಹಳ್ಳಿಯಾಗ. ಮಾತ ಸಲುವಾಗಿ ಎಷ್ಟೋ ಮಂದಿ ಹಠಕ್ಕೆ ಬಿದ್ದು ಹೊಲ ಕಳ್ಕೊಂಡಾರೆ, ಹಾಳಾಗ್ಯಾರೆ. ಅದು ಶಾಣ್ಯತ್ತರ ಮಾತಲ್ಲದು. ಮಾತನಾಗ ಸೋಲ್ಬೇಕು. ಏನು ಆಯ್ತಪ್ಪ ನಿಮ್ಮದೇ ಮಾತಾಡೋದು ಅದ್ರಾಗ ಆಗೋದೇನು? ಏನು ಖರೆ ಅವ್ರ ಖರೇನೇ ಇರ್ತದೆ, ಸುಳ್ಳು ಯಾವಾಗಲೂ ಸುಳ್ಳೇ ಇರ್ತದೆ. ಅವ್ರ ಹಠ ಹಿಡಿದ್ರೆ ನಾವು ಆಯ್ತಪ್ಪ ನಿಂದೆ ಅಂದ್ರೆ ಸುಳ್ಳು ಖರೆ ಆಗ್ತದೆ, ಖರೆ ಸುಳ್ಳು ಆಗ್ತದೆ, ಆಗೋದಿಲ್ಲ. ಅದಕ್ಕೆ ಲಕ್ಷ್ಯ ಇಡ್ರಿ. ನಾವು ಮಾತು ಗೆದಿಬೇಕನ್ನೋದ್ರ ಇರಬೇಡ್ರಿ. ಯಾವಾಗಲೂ ಕೂಡ ಆಯ್ತಪ್ಪ ಕೆಲಸ ಇಲ್ಲದ ಮಾತನಾಗ ಹರಟಿ ಹೊಡೆದು ನಂದೇ ಖರೆ ಅದನ್ನು ಕಿತ್ತರು, ಆಯ್ತಪ್ಪ ನಿಂದೆ ಚಲೋ ಆಯ್ತು, ಏನಾಗ್ತದೆ? ಪಶ್ಚಿಮ ಸೂರ್ಯ ಹೊಣ್ತಾನ ಅಂದವ, ಹ್ಞೂ ಅಂತ ನಮ್ಗೆ ಗಂಟು ಹೋಗೋದು. ಪಶ್ಚಿಮ ಹುಡ್ತ ಸೂರ್ಯ ಹುಟ್ಟ ಪೂರ್ವಕ್ಕೆ ಹುಡ್ತಾನೆ. ಇಲ್ಲ ಅಂತ ಅವ್ನು ಸಿಟ್ಟು ಮಾಡಿ ಕೊಡಕ್ಕೆ ನೀವು ಟೈಮ್ನಾಗ ಕಳ್ಮ ಹ್ಞೂ ಅಂತ ಮುಂದೆ ಹೋದ್ರೆ ಸಾಕು ಕಿರಿಕಿರಿ. ಅದಕ್ಕೆ ಅಂತಾರೆ ಅವರು, ಮಾತಿನಲ್ಲಿ ಸೋತವನ್ನೇ ಜಾಣ ಸರ್ವಜ್ಞ. ನಮಗೆ ಹೆಂಗೆ ಮಾತಾಡಬೇಕು ಅನ್ನೋದು ಹೇಳೋದು. ಈಗ ಮುಂದೊಂದು ಹೇಳಕತ್ತಾರ ಅವರು, ಏನು? ಜೀವನ ಬೆರೆಸಿದ ಮರಣವಾಗುವುದು ಚಿಂತೆ. ಇವತ್ತಿನಲ್ಲಿ ಚಾಲುವಾಗ್ತದೆ. ಏನು? ಜೀವಂತ ಇದ್ದರೂ ಸತ್ತಂಗೆ ಇರುವುದು ಯಾವುದು? ಜೀವಂತ ಇದ್ದರೂ ಸತ್ತಂಗೆ ಇರುವುದು ಯಾವುದು? ಪ್ರಶ್ನೆ. ನಿಮ್ಗೆಲ್ಲರಿಗೂ ಒಂದು ಗೊತ್ತದ. ಏನು? ಮಕ್ಕೊಂಡವ್ರು ಜೀವಂತ ಇರ್ತಾರೆ, ಸತ್ತಿರ್ತಾರೆ. ಮಕ್ಕೊಂಡವರು ಜೀವಂತ ಇರ್ತಾರೆ, ಸತ್ತಿರ್ತಾರೆ. ಸತ್ತವ್ರಿಗೆ ಅವ್ರಿಗೆ ಏನಂತಾರೆ, ಮಕ್ಕೊಂಡವ್ರಿಗೆ ಸತ್ತವ್ರಿಗೆ ಏನಂತಾರದ? ಅವನು ಏನು ಮಾಡಂಗಿಲ್ಲ, ಇವನು ಏನು ಮಾಡಂಗಿಲ್ಲ, ಅವನು ಕೇಳಂಗಿಲ್ಲ, ಇವನು ಕೇಳಂಗಿಲ್ಲ, ಅವನು ನಡೆಯಂಗಿಲ್ಲ, ಇವನು ನಡೆಯಂಗಿಲ್ಲ. ಏನಂತೀರಿ? ಸತ್ತಾನಂತೀರಿ, ನಿದ್ದೆ ಮಾಡಕಂತೀರಿ. ಇಬ್ಬರು ಒಂದೇ ಅದ, ಏನಿಲ್ಲ. ಕೇಳಂಗಿಲ್ಲ, ಹೇಳಂಗಿಲ್ಲ, ನಡೆಯಂಗಿಲ್ಲ, ನೋಡಂಗಿಲ್ಲ, ಏನು ಮಾಡಂಗಿಲ್ಲ, ಉಣಂಗಿಲ್ಲ, ಏನೂ ಇಲ್ಲ. ಒಂದು ಸತ್ತಾನಂತ ಯಾರಿಗಂತೀರಿ? ಕೇಳಂಗಿಲ್ಲ, ನೋಡಂಗಿಲ್ಲ, ಮಾಡಂಗಿಲ್ಲ, ಸತ್ತಾನ. ಪರತ್ತು ಒಂದರ ಸತ್ತನಂತ ಯಾಕೆ ಅನ್ನಂಗಿಲ್ಲ? ಉಸಿರಾಡಕತ್ತದ, ಅದಕ್ಕೆ ಅಂತ ನಾವು ಸತ್ತಿಲ್ಲ ಅಂತ ಕೈ ಇಟ್ಟು ನೋಡ್ತಾರೆ. ಅದನ್ನು ಜೀವಂತ ಪರಂತು ಮಕ್ಕೊಂಡವನ ಸತ್ತಂಗೆ ಅದಾನ. ಉಸಿರಷ್ಟೇ ಅಂತಾರವ್ರು. ಅವ್ರಂತಾರ ಇನ್ನೊಬ್ಬ ಸತ್ತವದ ನಿಮ್ಗೆ ಗೊತ್ತಿಲ್ಲ ಅಂತಾರವ್ರು. ಎಚ್ಚರದ ಕುಂತಾನ, ನೋಡಕತ್ತಾನ, ಮಾಡಕತ್ತಾನ, ಖರೆ ಸತ್ತಾನ. ಅವ ಯಾರು? ಜೀವನ ಧರಿಸಿದ ಮರಣ ಯಾವುದು? ಉಸಿರಾಡಿಸ್ಕೊತಾನೆ ಕುಂತಾನ,
ಮತ್ತು ಸತ್ತಾನ. ಇದೊಂದು ಆಶ್ಚರ್ಯ. ಮಕ್ಕೊಂಡವ ಉಸಿರಾಡ್ಸಕತ್ತಾನ, ಏನು ಹೇಳಿದ್ರೆ ಕೇಳ್ತಾನ. ಕುಂಡ್ರಿ ಅನ್ರಿ ಬೈರಿ ಅವನಿಗೆ ಏನು ಗೊತ್ತಿಲ್ಲ. ಉಸಿರಾಡಿಸಿದ್ರು ಸತ್ತಂಗೆ ಮಕ್ಕೊಂಡವ. ಇನ್ನೊಬ್ರು ಅದಾರ ಎಚ್ಚರದಾಗೆ ಅದಾರ, ಉಸಿರಾಡ್ಸಕತ್ತಾರ, ಅವ್ರು ಚಿಂತ್ಯಾಗ ಅದಾರ, ಚಿಂತ್ಯಾಗಿದ್ದವನು ಸತ್ತಂಗೆ. ನೋಡ್ತೀವಿ ಬಹಳ ಮಂದಿ ಎದುರಿಗೆ ಕೂತಿರ್ತಾರೆ, ನಮ್ಮ ಎದುರಿಗೆ ಕುಂಡಿರ್ತಾರೆ, ನಮಗ ನೋಡಕತ್ಯಾರ, ಕಿವೇನೋ ಖುಲ್ಲ ಅದಾವ. ಇಲ್ಲಿ ರಂಗನೇನು ಎಲ್ಲಿ ಹೋಗಿರ್ತಾರೋ ಹೋಗಿರ್ತಾನೆ. ಯಾಕೆ ಮನುಷ್ಯನಿಗೆ ಚಿತ್ತ ಒಂದು ವೇಳೆ ಪಲ್ಲಟ ಆಯಿತು ಅಂದ್ರೆ, ಚಿತ್ತ ತನ್ನ ಜಗ ಬಿಡ್ತು ಅಂದ್ರೆ, ಚಿತ್ತ ಇನ್ನೊಂದು ತಗೊಳಕ ತಯಾರಿಲ್ಲ ಅಂದ್ರೆ ಅದು ಸತ್ತಂಗೆ. ಅದಕ್ಕೆ ಯಾಕೆ ಮನುಷ್ಯ ನೋಡ್ರಿ, ಏನು ಮಾಡಂದ್ರೆ ಏನು ಮಾಡಿ ಚಿಂತೆ ಕೊಟ್ಟು ಮನುಷ್ಯ ಏನು ಮಾಡಂಗಿಲ್ಲ. ಏನು ನಡಿಬೇಕು, ಏನು ಮಾಡ್ತೇವೆ, ಏನು ಮಾಡ್ತೇವೆ, ಮಕ್ಕಳು ನಿದ್ದೆ ಬರಂಗಿಲ್ಲ, ಉಣಕ್ ಹೋದ್ರೆ ಹಸು ಆಗಂಗಿಲ್ಲ, ನೋಡ್ಬೇಕನ್ನೋ ಮನಸ್ಸಿಲ್ಲ, ಕೇಳ್ಬೇಕನ್ನೋ ಮನಸ್ಸಿಲ್ಲ, ಏನಿಲ್ಲ, ಸೋಮ ಕುಂತಿರ್ತಾನೆ. ಇಷ್ಟೇ ಉಸಿರಾಡ್ತದೆ, ಅಷ್ಟೇ ಸತ್ತಾನೆ. ಅದಕ್ಕೆ ಜೀವನ ಬೆರೆಸಿದ ಮರಣವಾಗುವುದು. ಜೀವಂತ ಇರುವಾಗನೇ ಸಾಯುವುದು. ಏನು ಅಂದ್ರೆ ಚಿಂತಿ. ಮನುಷ್ಯನಿಗೆ ಚಿಂತಿ ಜೀವಂತನೇ ಕೊಡ್ತದೆ. ಇದಕ್ಕೆ ಚಿಂತೆ ಏನಂದ್ರೆ ಅಗ್ನಿ ಅಂದ. ಚಿತಾಯಾಶ್ಚ ಚಿಂತಾಯಾಶ್ಚ ಬಿಂದು ಮಾತ್ರ ವಿಶೇಷತಃ ಚಿತ ಅಂದ್ರೆ ಬೆಂಕಿ. ನಡಬೇಕು ಪೂಜೆ ಇಡ್ರಿ, ಪೂಜಿತ ಚಿಂತ. ಒಂದು ಪೂಜೆ ಹೆಚ್ಚಾಯ್ತು, ಬೆಂಕಿಗೆ ಅಡ್ಡಿಯ ಚಿತ ಅಂತಾರ, ಇದಕ್ಕೆ ಚಿಂತ ಅಂತಾರ. ಆ ಬೆಂಕಿ ಸತ್ತವ್ರಿಗೆ ಸುಡ್ತವ್ರ, ಈ ಚಿಂತೆ ಇದ್ದವ್ರಿಗೆ ಸುಡ್ತಾವ. ನೋಡ್ರಿ, ಚಿಂತೆ ಮಾಡಕತ್ರ ಗೊತ್ತಾಕದ ನಿಮ್ಗೆ. ಏನ್ ಗೊತ್ತವ್ರ ಮಾರಿನೇ ಅಂತಾರ. ಯಾಕ್ರಿ ಏನು ವಿಚಾರ ಮಾಡಕತ್ತೀರಿ, ಹಿಂಗೆ ಕೂತೀರಿ ಅಂತ ಕೇಳ್ತೇವೆ. ಮನುಷ್ಯನಿಗೆ ಏನ್ ಮಾಡ್ತಾರಂತಂದ್ರೆ, ಚಿಂತಿ ಹೆಂಗ ದೀಪ ಉರ್ದಂಗ ಎಣ್ಣೆ ಬತ್ತಿ ಅದು ಸುಡ್ತಾವ, ಹಂಗ ಚಿಂತೆ ಆದಂಗ ನಿಮ್ದು ಸುಖಾನು ಸುಡ್ತದ, ನಿಮ್ಮ ಶರೀರನೂ ಸುಡ್ತದೆ, ಎರಡು ಸುಟ್ಟು ಹೋಗ್ಬಿಡ್ತಾವ. ಇರಂಗಿಲ್ಲ, ನಿಮ್ಮ ಸುಖಾರೇ ಹೊಗೆ ಬಿಡ್ತವೆ, ಶರೀರ ಕೂಡ. ಏನ್ ಯಾಕ್ರಿ ಹಿಂಗ್ಯಾಕಾಗಿದ್ರಿ, ಏನಾಗಿದ್ರಿ, ಹೆಂಗಿದ್ರಿ, ಹಿಂಗ್ಯಾಕಾಗಿದ್ರಿ, ಏನ್ ಚಿಂತೆ ಮಾಡಕತ್ತೀರಿ, ಏನ್ ಚಿಂತೆ ಅದ್ರಿ ಅಂತ ಕೇಳ್ತೇವೆ. ಅದಕ್ಕೆ ನಮ್ಮ ಮಹಾನುಭಾವರು ಅಂತಾರೆ, ಚಿಂತೆ ಇದು ಇದ್ದಕ್ಕರ ಜೀವಂತ ಮನುಷ್ಯನಿಗೆ ಸುಡುತ್ತಾರೆ. ಬೆಂಕಿ ಸತ್ತು ಬೆಳಕು ಸುಡುತ್ತದೆ. ಅದರ ಸಲುವಾಗಿ ಬೆಂಕಿಗಿಂತ ಹೆಚ್ಚಿನ ಕೆಟ್ಟದ್ದು ಯಾವುದೋ ಚಿಂತೆ. ಮನುಷ್ಯನು ಚಿಂತೆ ಬಿಡೋದು. ಚಿಂತೆ ಮಾಡಿ ಏನ್ ಮಾಡೋದು, ನಿಮ್ಮ ಕೈ ಚಿಂತೆ ಮಾಡಿ ಏನಾಗೋದು? ನಾವು ಚಿಂತೆ ಮಾಡಿದ್ರೆ ಏನಾಗೋದು? ಭಗವಂತ ಚಿಂತೆ ಮಾಡಬೇಕು, ಗುರುನಾಥ ಚಿಂತೆ ಮಾಡಬೇಕು, ಏನಾರೇ ಲಾಭ ಅಂತ. ನಾವು ಚಿಂತೆ ಮಾಡಿದ್ರೆ ಏನಾಗುದ? ನಾವು ಪ್ರಯತ್ನ ಮಾಡಬೇಕು, ಚಿಂತೆ ಮಾಡಬಾರ್ದು. ನಾವು ಪ್ರಯತ್ನ ಚಿಂತೆ ಮಾಡಿದ್ರೆ ಏನಾಗುದಿಲ್ಲ, ಪ್ರಯತ್ನ ಮಾಡಿದ್ರೆ ಏನಾರ ಆಗ್ತದೆ. ಚಿಂತೆ ಮಾಡಿದ್ರೆ ಇದ್ದದ್ದು ಹೋಗ್ತದೆ. ಬರೀ ಪರೀಕ್ಷೆ ಪಾಸ್ ಆಗ್ತವೆ, ಹೆಂಗ ಚಿಂತೆ ಮಾಡಿದ್ರೆ ಪಾಸ್ ಆಗ್ತಾನೆ, ಏನು ಓದಿದ್ರೆ ಪಾಸ್ ಆಗ್ತಾನೆ. ಪರೀಕ್ಷೆ ಪಾಸ್ ಚಿಂತೆ ಮಾಡಿದ್ರೆ ಪಾಸ್ ಆಗಂಗಿಲ್ಲ, ಓದಿದ್ರೆ ಪಾಸ್ ಆಗ್ತಾನೆ. ಪ್ರಯತ್ನ ಮಾಡಬೇಕು, ಪರೀಕ್ಷೆ ಆಗ್ಬೇಕು. ಅವು ಚಿಂತೆ ಮಾಡಿದ್ರೆ ಏನಾಗುದಿಲ್ಲ. ಆಗ ಮನುಷ್ಯನ ಜೀವನದೊಳಗೆ ಲಕ್ಷ್ಯ ಚಿಂತೆ ಮೊಟ್ಟ ಮೊದಲ ಬಿಡಬೇಕು. ಹಾಗಾದ್ರೆ ಚಿಂತೆ ಮನುಷ್ಯ ಎದುರೇ ತರ ಮಾಡ್ತಾನೆ, ಅವನಿಗೆ ಲೆಕ್ಕ ಹಾಕೋದು. ಎದುರದ ಚಿಂತೆ ಮಾಡ್ತೇವೆ ಮನುಷ್ಯ. ಮೊಟ್ಟ ಮೊದಲ ಶರೀರ ಚಿಂತೆ ಮಾಡ್ತಾನ, ದೇಹ ಚಿಂತೆ. ಆಮೇಲೆ ದುಡ್ಡ, ಆಮೇಲೆ ಹೆಂಡತಿ ಗಂಡ, ಆಮೇಲೆ ಮಕ್ಕಳು, ಆಮೇಲೆ ಮನೆ ಹೊಲ. ಇಷ್ಟು ಚಿಂತೆ ಮಾಡ್ತೀವಿ. ಇವುಗಳ ಬಗ್ಗೆ ಚಿಂತೆ ನೀ ಮಾಡಿದ್ರ ಏನಾರೆ ಆಗಂಗ ಅದ ಏನು?
ಇಲ್ಲ. ಇದ್ರ ಬಗ್ಗೆ ಚಿಂತೆ ಮಾಡೋದು ಜರುರತ್ತೆ ಇಲ್ಲ. ಪ್ರಯತ್ನ ಮಾಡು, ಉಣು ತಿನಿಸು ಮಾಡು. ಪೈಲ್ವಾನರು, ಶಾಣ್ಯರು, ಬುದ್ಧಿವಂತರು, ಧೀಮಂತರು, ಅವತಾರಿಗಳು ಯಾರು ಉಳಿದಲ್ಲಿ ಇದ್ರ ಚಿಂತೆ, ಶರೀರದ ಚಿಂತೆ ಮಾಡಿ ಯದ್ಭಾವಂ ತದ್ಭವತಿ. ಅರೆ ಈ ಶರೀರ ಇದಕ್ಕೆ ಏನೇನು ಆಗ್ಬೇಕು ಅನ್ನೋದು, ಹ್ಯಾಂಗ ಆಗ್ಬೇಕು ಅನ್ನೋದು ಎಲ್ಲನೂ ಕೂಡ ಪ್ರೀ ಪ್ಲಾನ್ ಆಗಿ ಬಂದದ. ಈ ಶರೀರ, ಈ ಶರೀರ ಎಷ್ಟು ದಿವಸ ಇರಬೇಕು ಅದೇ ಹೇಳೇ ಬಂದ. ಎಲ್ಲರ ಮೇಲೆ, ಸಾಮಾನ್ಯ ಮೇಲೆ ಡೇಟ್ ಬರ್ದಿರ್ತಾರೆ ಇಲ್ರಿ, ಬರ್ದಾರ. ಔಷಧ ಮೇಲೆ ಎಕ್ಸ್ಪೈರ್ ಡೇಟ್ ಬರ್ದಾರಿಲ್ಲ. ಪ್ರೊಡಕ್ಷನ್ ಎಂದಾಗದು ಬರ್ದಾರ, ಎಕ್ಸ್ಪೈರ್ ಎಂದಾಗದು ಬರ್ದಾರ. 4 ಜನ ಹೆಚ್ಚು ಕಡಿಮೆ ಇರ್ತಾರೆ, ಹೋಗ್ತಾರೆ. ಹಂಗೆ ಇದು ಎಂದು ಹುಟ್ಟ್ಯಾರ ಇದಕ್ಕೆ ಎಕ್ಸ್ಪೈರ್ ಡೇಟ್ನು ಬರ್ದಾರ, ಇದಕ್ಕೆ ಏನೇನಾಗಬೇಕು ಅನ್ನೋದು ಬರ್ದಾರ. ಇದಕ್ಕೆ ಎಂಥ ಗಂಡ, ಎಂಥ ಹೆಂಡತಿ, ಎಂಥ ರೊಕ್ಕ, ಎಂಥ ರೂಪಾಯಿ, ಏನು ಎಲ್ಲ ಇದಕ್ಕೆ ಪ್ರೀ ಪ್ಲಾನ್ ಅದ. ಇದ್ರ ಬಗ್ಗೆ ಚಿಂತೆ ಮಾಡಿದ್ರೆ ಏನಾಗ, ಪ್ರಯತ್ನ ಮಾಡ್ರಿ, ಚಿಂತೆ ಮಾಡಬಾರ್ದು. ಬಹಳ ಮಂದಿ ಏನು ಮಾಡ್ಬಾರ್ದು ಅಂದ್ರೆ ಹೆಂಗ, ಪ್ರಯತ್ನ ಮಾಡಪ್ಪ, ಚಿಂತೆ ಮಾಡ್ಬೇಡ ಅಂದ ಮಾಡ ಕೆಲಸ. ಚಿಂತೆ ಮಾಡಿ ಏನ್ ಮಾಡೋದು? ಚಿಂತೆ ಯಾಕೆ ಎಲ್ಲ ಭ್ರಾಂತಿ ಅದೇ. ತುಂಬ ಚಿಂತೆ ಯಾಕೆ ಮಾಡ್ತೀವಿ, ಏನ್ ಮಾಡಿ ಚಿಂತೆ ಮಾಡಿ ಏನ್ ಮಾಡೋದು? ಏನೇನು ಆಗ್ಬೇಕು ಈ ಶರೀರಕ್ಕೆ ಅದು ಎಲ್ಲಾನು ಆಗ್ತದ. ಇದು ಎಂದ ರೋಗ ಬರಬೇಕು, ಎಂದ ಇದು ಸಾಯ್ಬೇಕು, ಎಷ್ಟು ಇದು ಪುಣ್ಯ ಮಾಡಬೇಕು, ಎಲ್ಲರಿಗೂ ಎವ್ರಿಥಿಂಗ್ ಇದು ಪ್ರೀ ಪ್ಲಾನ್. ಹೆಂಗೆ ಪ್ಲ್ಯಾನ್ ಮಾಡಿ ಮನೆ ಕಟ್ತೇವೆ, ಹಂಗೆ ಈ ಶರೀರಕ್ಕೆ ಏನೇನು ಆಗಬೇಕು, ಎಂಥ ಹೆಂಡತಿ, ಎಂಥ ಗಂಡ, ಎಂಥ ಮಕ್ಕಳು, ಎಂಥ ಸುಖ, ಎಂಥ ದುಃಖ ಎಷ್ಟು ಬರಬೇಕು ಅವೆಲ್ಲನೂ ಕೂಡ ಬಂದಾವ. ನೀವು ಪ್ರಯತ್ನ ಹೆಚ್ಚು ಕಡಿಮೆ ಆಗ್ತದೆ ವಿನ ಅದೇನು ಬರಲಾರ್ದೆ ತಪ್ಪಾಗಿಲ್ಲ. ಪ್ರಯತ್ನ ಮಾಡಿದ್ರೆ ಕಡಿಮೆ ಆಗ್ಬೋದು ಅಷ್ಟೇ, ಬರೋದು ತಪ್ಪಾಗಿಲ್ಲ. ನಮ್ದು ಎಲ್ಲ ಡೇಟ್ ಫಿಕ್ಸ್ ಇರ್ತಾವೆ. ಪರಂತು ಅದನ್ನ ಬಿಟ್ಟು ನಾನು ಇಟ್ಟು ಬೆಳೆಸ್ಬೇಕು, ಆತ್ಮ ಬೆಳೆಸ್ಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಏನಿಲ್ಲ. ನಿನ್ನ ಪ್ರಯತ್ನ ಅಷ್ಟೇ, ಚಿಂತೆ ಮಾಡಕ್ಕೆ ಹೋಗಬೇಡ. ಆ ಚಿಂತೆ ಮನುಷ್ಯನಿಗೆ ಏನು ಮಾಡ್ತದೆ ಅಂತ ಕೇಳಿದ್ರೆ 2 ಕೆಲಸ ಮಾಡ್ತದೆ ಚಿಂತೆ. ಏನು? ಒಂದು, ಮಾಡತಕ್ಕಂಥ ಕೆಲಸ ಪೂರ್ಣ ಮಾಡಿಕೊಡಂಗಿಲ್ಲ. ಒಂದೇದು ಅದು ಕೆಲಸ ಪೂರ್ಣ ಆಗೋದೇ ಇಲ್ಲ. ಮತ್ತೊಂದು ಏನು ಅಂತ ಕೇಳಿದ್ರೆ ಅದು ಫಲನೂ ಸಿಗಂಗಿಲ್ಲ. ನೀವು ಅಕಸ್ಮಾತ್ ಅಡಿಗೆ ಮಾಡೋ ಟೈಮಕ್ಕೆ ಏನಾರ ವಿಚಾರ ಮಾಡಿ ಅಡಿಗೆ ಮಾಡಕ್ಕಂತದೆ ಅಂದ್ರೆ ಉಪಕಾರ ಸರಿ ಬೀಳ್ತವೆ, ಸರಿ ಬೀಳಂಗಿಲ್ಲ. ಮೊನ್ನೆದ್ದು ಅದು ಅಡಿಗೆ ಕೆಡ್ತದೆ, ಕೆಡ್ಲಿ ಇಟ್ಟೆ ಕಡೆ 4 ಬೇಗಳು ಬರ್ತಾವ, ಉಂಡವ್ರು 4 ಬೈತಾರೆ. ಏನಾಯ್ತದು? ಒಂದು ಕೆಲಸ ಅಡಿಗೆ ಬರೋಬ್ಬರಿ ಆಗಲಿಲ್ಲ, ಉಂಡವರು ಬೈದ್ರು. 2 ಕೆಲಸ ಹೆಂಗೆ ಆಗ್ತದೆ? ಆಗ ನಮ್ಮ ಜೀವನದೊಳಗೆ ನಮ್ಗೆ ಏನೇನು ಸಿಗಬೇಕು ಎಲ್ಲಾನು ಕೂಡ ಪ್ರೀ ಪ್ಲ್ಯಾನ್ ಶಾಸ್ತ್ರದೊಳಗೆ ಬರೆದಿದ್ದಾರೆ. ನಮ್ಮ ಕರ್ಮಾನುಗುಣವಾಗಿ ಸಿಗ್ತದೆ. ನೀ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಕು ಕುಂತ್ರೆ ಏನಾಗುದ? ಚಿಂತೆ ಮಾಡಿದ್ರೆ ಮತ್ತಿಷ್ಟು ಹೆಚ್ಚಾಕದೇವಿನ ಏನಾಗುದಿಲ್ಲ. ಬಂತ್ಯಾಕ ರೋಗ, ಬಂತ್ಯಾಕ ತೋಡಿ ಏನು ಮಾಡೋವಪ್ಪ, ಬಂತ್ಯಾಕ ತೋಡಿ ಏನು. ಅದಕ್ಕೆ ಶಾಸ್ತ್ರ ಹೇಳ್ತಾರೆ, ಇದು ಯಾವಾಗ ಕೂಡ ಮನುಷ್ಯನ ಚಿಂತೆ ಮಾಡಬಾರ್ದು. ಅದಕ್ಕೆ ದುಃಖ ಬಂತು, ದುಃಖ ಯಾಕೆ ಬಂತು ಚಿಂತೆ ಮಾಡಬೇಡ, ಅದಕ್ಕೆ ಕಳೆಕ್ ಪ್ರಯತ್ನ ಮಾಡಿ. ಬಂದವ್ರು ಏನು ಮಾಡ್ಲಿಕ್ಕೆ ಬರ್ತದೆ? ಬಂದದ್ದು ರೋಗ ಯಾಕೆ ಬಂತು ಚಿಂತೆ ಮಾಡಿದ್ರೆ ಗುಳಿಗೆ ತಗೋ, ಔಷಧ ತಗೋ. ಯಾಕೆ ಬಂತು ಅಂದ್ರೆ ಚಿಂತೆ ಮಾಡಿದ್ರೆ ಕೆಲಸ ಏನೂ ಆಗುದಿಲ್ಲ. ಅದಕ್ಕೆ ಮೊದಲು ಇದು ಚಿಂತೆಯನ್ನು ಬಿಡು. ಶಾಸ್ತ್ರ ಹೇಳ್ತಾರೆ ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ಮತ್ತೆ ಏನು ಮಾಡಿ? ಚಿಂತನೆ ಮಾಡಿ. ಚಿಂತನೆ ಅಂದ್ರೇನು? ಭಗವಂತನ ನಾಮಸ್ಮರಣೆ, ಭಗವಂತನ ಚಿಂತೆ ಮಾಡಿದ್ರಿನ ಶರೀರದ್ದು, ಹೆಣಸಿದು, ಮಕ್ಕಳದು, ರೊಕ್ಕಿಂದು ಚಿಂತೆ ಮಾಡಿದ್ರೆ ಏನು ಆಗುವುದಿಲ್ಲ. ಇದು ಪಕ್ಕ ಏನು ಬಾರದು ಬಪ್ಪದು ನಿಮ್ಮ ಅಪ್ಪಗೂ ತಪ್ಪು. ಸಾಮಾನ್ಯ ಒಂದು ಮಾತು, ಮೊದಲನೇ ಚಿಂತೆ ಎಲ್ಲಿ ಹಾಕದ ಅಂದ್ರೆ ದೇಹದ ಮೇಲೆ, ಶರೀರದ ಮೇಲೆ.
ಎಲ್ಲರೂ ಯಾರೇ ಇರಲ್ಬೇಕ, ಯಾರ ಮೇಲೆ ಪ್ರೀತಿ ಮಾಡಿದ್ರು ತನ್ನ ಸಲುವಾಗಿ ಮಾಡ್ತಾರೆ. ಇದು ಮೊದಲನೇದು ಮಾತ. ಅವ್ರ ಸಲುವಾಗಿ ನಾವು ಪ್ರೀತಿ ಮಾಡಾಗ ನನ್ನ ಸಲುವಾಗಿ ಅವ್ರಿಗೆ ಪ್ರೀತಿ ಮಾಡ್ತೇವೆ. ರೊಕ್ಕಕ್ಕೆ ಯಾಕೆ ಪ್ರೀತಿ ಮಾಡ್ತೇವೆ? ನನಗೆ ಅನುಕೂಲ ಆಗ್ತದಂತ. ಗಂಡ ಯಾಕೆ ಪ್ರೀತಿ? ನನ್ಗೆ ಅನುಕೂಲ ಅದಾನಂತ. ಹೆಂಡತಿ ಯಾಕೆ ಪ್ರೀತಿ? ನನ್ಗೆ ಅನುಕೂಲ ಅದಾರಂತ. ಮಕ್ಕಳು ಯಾಕೆ ಮುಂದೆ ನಂಗೆ ಸಲುತ್ತಾರಂತ. ನನ್ನ ಸಲುವಾಗಿ ಇನ್ನೊಬ್ಬರ ಮೇಲೆ ಪ್ರೇಮ ಮಾಡ್ತೇವೆ. ಇನ್ನೊಬ್ಬರ ಸಲುವಾಗಿ ಯಾರ ಮೇಲೆ ಪ್ರೇಮ ಮಾಡಂಗನೇ ಇದೆ. ಜಗತ್ತ ನೀತಿ. ಅದಕ್ಕೆ ಈ ಶರೀರದ ಮೇಲೆ ನಾವು ಎಲ್ಲಕ್ಕಿಂತ ಪ್ರೇಮ ಜಾಸ್ತಿ ಮಾಡ್ತೇವೆ. ಹೇಗೆ ಎಲ್ಲ ಮನೆಯಾಗ ನಾನು ಪ್ರೀತಿಯಿಂದಲೇ ಮನೆ ಕಟ್ಸೀನಿ, ಬೇಕಾಗಿ ಹೆಂಡತಿ ಮಾಡ್ಕೊಂಡೀನಿ, ದೇವ್ರಿಗೆ ಬಿಡ್ಕೊಂಡು ಮಕ್ಕಳು ಹಡ್ದೀನಿ, ಮಾಡಬಾರ್ದು ಪಾಪ ಮಾಡಿ ರೊಕ್ಕ ಗಳಿಸೀನಿ, ರಾತ್ರಿ ಮನ್ಯಾಗ ಮಕ್ಕೊಂಡೀನಿ, ಮನೆಗೆ ಬೆಂಕಿ ಹತ್ತು ಅಂತ ತಿಳ್ಕೊಳ್ಳಿ. ಯಾರು ಹೊರಗೆ ಬರ್ತೀವಿ? ಮೊದಲು ಯಾರು ಬರ್ತಾರೆ ಹೊರಗೆ? ಮೊದಲು ಹೆಣ್ತಿನೂ ಜೀವ ಮಾಡಿ ಮಾಡ್ಕೊಂಡು ಹೆಣ್ತಿನೂ ಬಿಡ್ತಾನೆ, ಗಳಿಸೋ ರೊಕ್ಕ ಬಿಡ್ತಾನೆ, ಮನೆ ಎಲ್ಲ ಮಕ್ಕಳು ಬಿಡ್ತಾನೆ, ತಾವು ಹೊರಗೆ ಓಡಿ ಬರ್ತಾನೆ. ಹೊರಗೆ ಬಂದು ಚೀರ್ತಾವ, ಬರ್ರಿ ಬೆಂಕಿ ಎತ್ತದ ಬರ್ರಿ, ಎಲ್ಲರೂ ಒಳಗದಾರ ಬರ್ರಿ, ಎಲ್ಲರೂ ಒಳಗದಾರ. ಯಾಕಪ್ಪ? ಹೆಣ್ತಿ ಮೇಲೆ ಜೀವ ಎಲ್ಲ ಇದ್ದೀನ್ರಿ, ಮತ್ತೆ ಬಿಟ್ಟು ಯಾಕೆ ಬಂದೆ? ನಾ ಇದ್ರೆ ಹೆಣ್ತೀರಿ, ನಾ ಸ್ವಲ್ಪ ತನಗಿಂತ ಪ್ರಿಯವಾದ ವಿಷಯ ಮುಂದುಂಟೆ. ಜಗತ್ತಿನೊಳಗ ಯಾರ ಮೇಲೆ ಯಾರು ಪ್ರೇಮ ಏನಲ್ಲ, ತನ್ನ ಸಲುವಾಗಿ ಅದ. ಅವ್ರಿದ್ರೆ ನಾ ಸುಖ, ಅದು ಇದ್ರೆ ನಾ ಸುಖ, ಅದಿದ್ರೆ ನಾನು ದ್ವಾಕೆ ಆಗ್ತೀನಿ ಅಂತ ಎಲ್ಲರ ಮೇಲೆ ಪ್ರೇಮ ಮಾಡ್ತೇನೆ. ಮನೆ ಮೇಲೆ ಭಾಳ ಜೀವ ಮಾಡಕತ್ತೀರಿ, ಮನೆ ಗುಡು ಮಾಡಿ ಅಳಿಗಾಡಿ ಬೀಳಕತ್ತಂದ್ರೆ ಒಳಗೆ ಇರ್ತೇವೆ, ಹೊರಗೆ ಹೋಗ್ತೇವೆ. ನೀವೇ ಕಟ್ಟಿದ ಮನೆ ಬೀಳಕತ್ರ ಒಳಗಿರ್ತೀರಿ, ಇರಂಗಿಲ್ಲ, ಯಾರು ಇರಂಗಿಲ್ಲ. ಶರೀರದ ಮೇಲೆ ನನ್ನ ಪ್ರೇಮ ಅದ ಮನುಷ್ಯ. ಈ ಶರೀರದ ಚಿಂತೆ ಬಹಳ ಮನುಷ್ಯನಿಗೆ ಅದ. ಏನಂತ? ನಾನು ಸುಖವಾಗಿ ಇರಬೇಕು, ಹಿಂಗೆ ಇರಬೇಕು, ನಾನು ಬಹಳ ದಿವಸ ಇರಬೇಕು, ನಾನು ಚಂದಿರಬೇಕು. ಇವೆಲ್ಲ ಸುಳ್ಳು. ಯಾಕೆ? ನೇಮದ ಶರೀರ ಏನಪ್ಪ ಅಂತ ಕೇಳಿದ್ರೆ ಎಂದೂ ಹಿಂಗೆ ಇರುವುದು ಅಲ್ಲ. ಇದು ದಿನ ಇದು ಕೆಟ್ಕೋತೆ ಹೋಗುವುದು. ನೀವು ಎಷ್ಟು ವ್ಯವಸ್ಥೆ ಮಾಡಿದ್ರು ಇದ್ರ ಮ್ಯಾಲಿಂದ ನೀವು ಏನು ಪ್ರೇಮ ಮಾಡ್ತೀರಿ, ಇದ್ರ ಬಗ್ಗೆ ಚಿಂತೆ ಮಾಡ್ತೀರಿ, ಇದು ಎಂದೂ ಹಿಂಗೆ ಇರ್ತಕ್ಕಂಥದ್ದು ಶರೀರ ಅಲ್ಲ. ಅರೆ ಎಷ್ಟೋ ಮಂದಿ ನೋಡ್ತೇವೆ, ಅಂಗಂ ಗಲಿತಂ ಫಲಿತಂ ಮುಂಡಂ ದಶನ ವಿಹೀನಂ ಜಾತೋ ಪಿಂಡಂ ಮೃದ್ಧೋ ಯಾತಿ ಗ್ರಹಿತ್ವಾದಂಡಂ ತರತರ ಮುಂಚೆ. ಶರೀರ ಮೇಲೆ ಎಷ್ಟು ಜೀವ ಇದ್ದೇವ್ರಿ? ಇರ್ತದ? ಇದು ಇರಂಗಿಲ್ಲ. ಕೈಯಾಗ ಬಡಿಗೆ ಬರ್ತದ, ಹಲ್ಲು ಹೋದ್ರೆ ಹಲ್ಲು ಹಾಕ್ಸ್ಕೋತೇವಿ, ಕಣ್ಣು ಹೋದ್ರೆ ಚಸ್ಮಾ ಹಾಕ್ತೇವಿ, ಎಲ್ಲಾನು ಮಾಡ್ತೇವೆ ಖರೆ. ಪರಂತು ಈ ಶರೀರದ ಬಗ್ಗೆ ನಾವು ಎಷ್ಟು ಚಿಂತೆ ಮಾಡುವುದು, ಇದು ಶರೀರ ಇರತಕ್ಕಂಥದ್ದು ಅಲ್ಲ. ಅದಕ್ಕೆ ಇದರ ಚಿಂತೆ ಮಾಡಬೇಡ. ಇದು ಸುಖಿ ಇರಬೇಕು, ಇದು ಆರಾಮ ಇರಬೇಕು, ಚಿಂತೆ ಮಾಡಬೇಡ. ಇದೆಲ್ಲ ಪ್ರಾರಬ್ಧ ಕರ್ಮಾನುಸಾರವಾಗಿ ಏನೇನು ಆಗ್ಬೇಕು ಇದು ಆಗ್ತದೆ. ಇದು ಆಗ್ತದೆ. ನಮಗಿಂತ ಮಹಾತ್ಮರು, ಸತ್ಪುರುಷರು, ಧೀರ ಪಾಂಡವರು ಇವರಿಗೆಲ್ಲಾನು ಆಗಿಲ್ಲ, ನಮಗೇನು ಅದೀತರಿ ಅಂತದಾಗ್ತದೆ. ಏನೇನು ಬರಬೇಕಾಗ್ತದೆ, ಏನೇನು ಅದ್ರ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗ್ಬಾರ್ದು. ಶರೀರ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ, ಪ್ರಯತ್ನ ಮಾಡ್ರಿ, ಚಿಂತೆ ಮಾಡ್ರಿ. ಏನು ಆಗುವುದು ಆಗ್ತದೆ, ಏನಾಗೋದು ಆಗ್ತದೆ. ಅದು ಏನೇನು ಆಗೋದು ಬರ್ಕೊಂಡೇ ಬಂದೇವೆ ನಾವು, ಅದ್ರ ತಕ್ಕ ಆಗ್ತದೆ. ನಾವು ಪ್ರಯತ್ನ ಮಾಡ್ರಿ ಅಷ್ಟೇ. ನಾವೇನು ಸಾಯ್ಬೇಕಂತ ಯಾರು ಪ್ರಯತ್ನ ಮಾಡ್ಯಾರ? ಯಾರು ಸತ್ತಿಲ್ಲ. ಎಷ್ಟು ಪ್ರಯತ್ನ ಮಾಡಿದ್ರೆ ಒಂದು ದಿವಸ ಸಾಯ್ಬೇಕು, 4 ದಿನ ತಡಾಗಿ ಸತ್ತಾನ, ಅದ್ರ ಸಾಯಬೇಕೆ. ಅದ್ರ ಚಿಂತೀನಿ ಶರೀರ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗಬೇಡ. ಅದಕ್ಕೆ ಏನು ಬೇಕು ಅದ್ರ ವ್ಯವಸ್ಥೆ ಮಾಡು. ಹಿಂಗೆ ಇರಬೇಕು, ಹಿಂಗೆ ಹರೆದವ ಯೌವನದಾಗಿರಬೇಕು. ಇದು ಎಂದೂ ಸಾಧ್ಯ ಇಲ್ಲದ ಮಾತದ. ಮೊದಲು ಶರೀರದ ಚಿಂತೆ ಬಿಡು. ಎಲ್ಲ ಪಾಪಕ್ಕೆ ಇದೇ ಕಾರಣ.
ಇದಕ್ಕೆ ಮುಣಿಸ್ಬೇಕು, ಇದಕ್ಕೆ ತಿನ್ನಿಸ್ಬೇಕು, ಇದಕ್ಕೆ ಚಲೋ ಮಾಡಬೇಕು, ಇದಕ್ಕೆ ಶೃಂಗಾರ ಮಾಡ್ಬೇಕಂತ ನಾವು ಪಾಪ ಮಾಡಕತ್ತೆ. ಇದ್ರ ಮ್ಯಾಲಿಂದ ಮೊದಲು ಇದ್ರ ನಂದು ಅಲ್ಲ ಅಂತ ಇದು ಬಿಟ್ರಿ, ಇದ್ರ ಬಗ್ಗೆ ಚಿಂತೆ ಬಿಟ್ರಿ ಅಂತ ಕೇಳಿದ್ರೆ ಅರ್ಧ ಪಾಪ ನಾವು ಕಮ್ಮಿ ಮಾಡ್ತೀವಿ. ಶರೀರ ಮೇಲಿನ ಚಿಂತೆ ನಾವು ಬಿಟ್ಟೇವೆ ಅಂದ್ರೆ ಅರ್ಧ ಪಾಪ ಕಮ್ಮಿ ಆಗ್ತದೆ. ಅದಕ್ಕೆ ಅಂತಾರೆ ಅವರು, ಈ ದೇಹ ಇದು ಎಂದಾದ್ರೂ ಒಂದು ದಿವಸ ಎಷ್ಟು ವ್ಯವಸ್ಥೆ ಮಾಡಿದ್ರು ಇದು ಕೆಡುವುದೇ, ಇದು ಕೆಡ್ತದೆ. ತಪ್ಪದೆ ಕೆಡುವ ವಿನಶ್ಯತೆ ಉದ್ದು ಹೇಳ್ಯಾರ. ಎಲ್ಲ ಮಾಡ್ಬೋದು, ಕಡೆಗೆ ಶರೀರ ಹೋಗುವುದಾದ್ರೆ ಇದ್ರ ಬಗ್ಗೆ ನೀವು ಭಾಳ ಚಿಂತೆ ಮಾಡಕ್ಕೆ ಹೋಗಬೇಡ. ಹಿಂಗೆ ಇರಬೇಕು, ಚಂದೇ ಇರಬೇಕು, ಸುಂದರನೇ ಇರಬೇಕು. ಇದು ಸಾಧ್ಯ ಇಲ್ಲದ ಮಾತದ. ಅದಕ್ಕೆ ದೇಹದ ಬಗ್ಗೆ ಚಿಂತೆ ಬಿಡು. ಇದು ಎಂದಿಲ್ಲ, ನಾಳೆಲ್ಲ ಅದು ಸಾಯಿ. ಇನ್ನು ಎರಡನೇ ಚಿಂತೆ ಶಾಸ್ತ್ರದಾಗ ಕಾಂತ ಧನಗತ ಚಿಂತ. ಎರಡನೇದನ್ನು ಹೇಳ್ಯಾರ ಅವರು, ದುಡ್ಡಿನ ಬಗ್ಗೆ ಚಿಂತೆ ಮನುಷ್ಯ ಯಾವಾಗಲೂ ಮಾಡಬೇಕು. ನನ್ನ ಅಭಿಪ್ರಾಯ ತಿಳ್ಕೋರಿ, ಪ್ರಯತ್ನ ಮಾಡಬೇಕು, ಚಿಂತೆ ಮಾಡಬಾರ್ದು. ಪ್ರಯತ್ನ ಮಾಡಾರ್ದೆ ದುಡ್ಡು ಬರೋಲ್ಲ, ಮಕ್ಕಳವ್ರಿಗೆ ದುಡ್ಡು ಬರೋದಿಲ್ಲ. ಪ್ರಯತ್ನ ಮಾಡಬೇಕು. ಚಿಂತೆ ಮಾಡಿದ್ರೆ ಬಿಟ್ಟು ಬರೀ ಚಿಂತೆ ಮಾಡಿ ಅಲ್ಲೇ ಕುಂತಾರ ಆಗೋದೇನದ, ಆಗೋದ್ರೆ ಪ್ರಯತ್ನ ಮಾಡಬೇಕು. ಪರಂತು ಪ್ರಯತ್ನ ಮಾಡಿದರೂ ಕೂಡ ನಿನಗೆ ಎಷ್ಟು ಬರಬೇಕು ಅಷ್ಟೇ ಬರ್ತದೆ. ಎಲ್ಲೆಲ್ಲ ಚೆಲ್ಲಿಕ್ಕೆ ತುಂಬ ತನ್ಮಾರ್ಜಿ ತುಂಬ ಕ್ಷಮ. ನೀವು ಹುಟ್ಟಿ ಬರುವಾಗ ನಿಮ್ಮ ಶರ ಬರೆದಾರ, ನಿನ್ನ ಜೀವನದಾಗ ಎಂಥ ಹೆಣ್ಣು ಸಿಗಬೇಕು, ಎಂಥ ಗಂಡು ಸಿಗಬೇಕು, ಎಂಥ ಮಕ್ಕಳು ಹುಟ್ಟಬೇಕು, ಎಷ್ಟು ದುಡ್ಡು ನಿನ್ನ ಜೀವನದಾಗ ಗಳಿಸ್ಬೇಕು, ನಿನಗೆ ಎಷ್ಟು ಮಾನ ಸಿಗಬೇಕು, ನೀ ಎಷ್ಟು ಮಾನಗೇಡಿ ಆಗ್ಬೇಕನ್ನೋದು ಎಲ್ಲಾನು ಕೂಡ ಇಲ್ಲಿ ಬರೆದಾರ. ಪ್ರಯತ್ನ ಮಾಡಿ ಹೆಚ್ಚು ಕಡಿಮೆ ಸ್ವಲ್ಪ ಆಗ್ತದೆ, ಆಗೋದು ಆಗ್ತದೆ. ಅದನ್ನು ಯಾರು ತಪ್ಪಕ್ಕೆ ಸಾಧ್ಯ ಇಲ್ಲ. ಎಲ್ಲೆಲ್ಲರೂ ಲಾಟಾಟಲಿಕ್ಕೆ ತುಂಬ ತನ್ಮಾರ್ಜಿ ತುಂಬ ಕ್ಷಮ. ಹಾಳಿ ಮೇಲೆ ಬರೆದದ್ದು ಅಳಕಿಸಬಹುದು, ಇಲ್ಲಿ ಬರೆದದ್ದು ಅಳಕಿಸಕ್ಕೆ ಬರಂಗಿಲ್ಲ. ಅದಕ್ಕೆ ಹೆಸರೇನಂತಾರೆ, ಬ್ರಹ್ಮಲಿಖಿತ. ಬ್ರಹ್ಮಲಿಖಿತ ಅಂದ್ರು ನೀವು ಹಿಂದೆ ಮಾಡಿದ ಪುಣ್ಯ ಪಾಪಗಳಿಂದ ಶರ ಬರೆದದ್ದದ. ಹೆಂಗ ಪ್ರಶ್ನೆ ಪತ್ರಿಕೆ ಹುಡುಗ ಉತ್ತರ ಪತ್ರಿಕೆ ಬರೀತಾರ, ಅದರ ಮೇಲೆ ಮಾರ್ಕ್ಸ್ ಕೊಡ್ತಾರಲ್ಲ, ಹೆಚ್ಚಿಗೆ ಕೊಡಂಗಿಲ್ಲ ಅವರು. ಹೆಂಗ್ ಅದ್ರ ಮಾರ್ಕ್ಸ್ ಕೊಡ್ತಾರೆ. ಹಂಗ ಹಿಂದೆ ಮಾಡಿದ ಪುಣ್ಯ ಪಾಪ ಕರ್ಮಗಳಿಂದ ಇಲ್ಲಿ ಬರ್ದಾರ. ನಿನಗೆ ಎಂಥ ಹೆಣ್ಣು ಸಿಗಬೇಕು, ಎಂಥ ಗಂಡು ಸಿಗಬೇಕು, ಎಂಥ ಮಕ್ಕಳು ಇರಬೇಕು, ಎಂಥ ರೊಕ್ಕ ಗಳಿಸ್ಬೇಕು, ಇದೆಲ್ಲನೂ ಕೂಡ ಬರ್ದಾರ. ಅದಕ್ಕಿಂತ ಹೆಚ್ಚಿಗೇನು ಸಿಗುವುದಿಲ್ಲ, ಆಗುವುದಿಲ್ಲ. ಹಂಗಾರ ಅವ ಹಂಗೆ ಸಿಗುತ್ತ ಇಲ್ಲ, ಪ್ರಯತ್ನ ಮಾಡ್ಬೇಕು. ಅವನು ಪ್ರಯತ್ನ ಮಾಡಬೇಕು. ಅಡಿಗೆ ಯಾರು ನಿಮ್ಮ ತಂದಿಟ್ರೆ ಹೊಡಿ ತುಂಬಂಗಿಲ್ಲ, ನೀವು ಉಣಬೇಕು. ತಂದಿಟ್ರೆ ಅವ್ರು ಖರೆ ಇಲ್ಲ, ಅವ್ರ ಬಾಯಾಗ ತುತ್ತು ಹಾಕಿದ್ರು ನುಂಗಬೇಕು. ನೀನು ನುಂಗದೆ ಹೊಡಿತದೆ, ಇಲ್ಲ ತುಂಬಂಗಿಲ್ಲ. ಹೇಗೆ ಅದರಂತೆ ನಿನ್ನ ಪ್ರಾರಬ್ಧ ಕರ್ಮಾನುಗುಣ್ಯವಾಗಿ ನಿನಗೆ ಪ್ರಯತ್ನ ಮಾಡಕ್ಕೆ ಹಸ್ತದೆ. ಆ ಪ್ರಯತ್ನದ ಫಲವಾಗಿ ನನ್ನ ಸುಖ ದುಃಖ ಮಾನ ಅಪಮಾನ ಲಾಭ ಹಾನಿ ಇವೆಲ್ಲ ಆಗ್ತಾ ಇರ್ತಾವ. ಅದಕ್ಕೆ ಮಹಾನುಭಾವ ಹೇಳಿದ್ರು, ಸುಮ್ಮನೆ ಯಾಕೆ ಚಿಂತೆ ಮಾಡಿ, ಚಿಂತೆ ಯಾಕೆ, ಪ್ರಯತ್ನ ಮಾಡಿ, ಚಿಂತೆ ಮಾಡಕ್ಕೆ ಹೋಗ್ಬಿಟ್ಟು ಆಗೋದು ಆಗುತ್ತದೆ. ಹ್ಯಾಂಗ ಏನಾಗಬೇಕು ಅದು ಆಗೋದು ಆಗುತ್ತದೆ, ಏನು ತಪ್ಪಿಲ್ಲ. ಏನು ಗೊತ್ತಿರಲಿಲ್ಲ, ಗೊತ್ತಿತ್ತು. ಪಾಂಡವರಿಗೆ ಗೊತ್ತಿರಲಿಲ್ಲ, ಗೊತ್ತಿತ್ತು. ಕೌರವರಿಗೆ ಗೊತ್ತಿರಲಿಲ್ಲ, ಗೊತ್ತಿತ್ತು. ಪರಂತು ಕರ್ಮ ಆ ಮನುಷ್ಯನಿಗೆ ಹೀಗೆ ಮಾಡಿಸ್ತದೆ. ಅದು ಅವನಿಗೆ ಅಲ್ಲಿ ಒಯ್ದು ನಿಂದಿರಿಸ್ತದೆ, ಅಲ್ಲಿ ಒಯ್ದು ನಿಂದಿರಿಸ್ತದೆ. ಅದಕ್ಕೆ ಮಹಾನುಭಾವರು ಹೇಳ್ತಾರೆ, ಸಂಸಾರದೊಳಗೆ ಪ್ರಯತ್ನ ಮಾಡಬೇಕೇ ವಿನಃ ಚಿಂತೆ ಮಾಡಕ್ಕೆ ಹೋಗಬೇಡ್ರಿ. ಪರಂತು ನಾವು ಹೆಂಗಿದ್ದೇವೆ, ಕೆಲಸ ಏನು ಮಾಡಂಗಿಲ್ಲ. ನಾ ಸಾಹುಕಾರ ಆಗಬೇಕು, ನಾ ಶಾಣೆ ಆಗಬೇಕು, ನಾ ಶ್ರೀಮಂತ ಆಗಬೇಕು, ಮನೆ ಮೇಲೆ ಮಾಡೇ ಕಟ್ಟಬೇಕು. ಬರೀ ಚಿಂತೆ ಮಾಡಿದ್ರೆ ಏನಾಗಿಲ್ಲ. ಚಿಂತೆ ಮಾಡಿದ್ರೆ ಸ್ವರ್ಗತಿ, ಚಿಂತೆ ಮಾಡಿದ್ರೆ ಸಾಹಿತ್ಯ ಜಲ್ದಿ ಸಾಹಿತ್ಯ. ಚಿಂತೆ ಮಾಡಿದ್ರೆ ಜಲ್ದಿ ಸಾಯ್ತಾರೆ ಮನುಷ್ಯ. ಅದಕ್ಕೆ ಮಹಾನುಭಾವರು ಹೇಳ್ತಾರೆ, ಮೊದಲ ಚಿಂತೆ ಇದ್ರ ಬಗ್ಗೆ ಮಾಡಬೇಡ್ರಿ. ಇದ್ರದ್ದು ಬರ್ದಾರ ಎಂದು ಹುಟ್ಟ್ಯದ. ಇದು ಸುಖ ಎಷ್ಟಾಗಬೇಕು, ಇದು ದುಃಖ ಎಷ್ಟಾಗಬೇಕು,
ಇದೊಂದು ಲಾಭ ಎಷ್ಟು ಆಗಬೇಕು, ಎಷ್ಟು ಹಾನಿ ಆಗಬೇಕು, ಇವ ಎಷ್ಟು ಸಾಯಬೇಕು, ಇದು ಬರೆದದ್ದು. ಇದ್ರ ಬಗ್ಗೆ ಹಿಂಗೆ ಆಗ್ತಂತ ನೀವೇನು ವಿಚಾರ ಮಾಡಕ್ ಹೋಗ್ಬೇಡಿ. ಎಷ್ಟು ದಿನ ಅಂದ್ರೂ ಕೂಡ ನೀವು ಸಾಯ್ಬೇಕಂದ್ರೂ ಸಾಯ್ತೇವಿ. ಯಾಕೆ ಬರೆದ ಬಗ್ಗೆ ಬಹಳ ವಿಚಾರ ಮಾಡಕ್ ಹೋಗ್ಬೇಡ್ರಿ, ಪ್ರಯತ್ನ ಮಾಡ್ರಿ, ಪುಣ್ಯ ಕೆಲಸ ಮಾಡ್ರಿ ಅಂತ ತಿಳ್ಕೊಂಡು ಮೊದಲನೇದು ಶರೀರದ ಚಿಂತೆ ಭಾಳ ಮಾಡಕ್ ಹೋಗ್ಬೇಡ್ರಿ, ಕೆಲಸ ಮಾಡಿ. ಎರಡನೇದು ಏನಪ್ಪ, ಧನ ಚಿಂತೆ. ಶ್ರೀಮಂತ ಆಗಬೇಕು ಅಂತ ಎಲ್ಲರಿಗೂ ಇಚ್ಛೆ ಆದರಿ. ಯಾರ ಜಗತ್ತಿನ ಬಡವರು ಆಗ್ಬೇಕಂತ ಅಂದಾರೆ. ಶ್ರೀಮಂತರಾಗಬೇಕು ಮಾಡಬಾರ್ದು ಮಾಡ್ತಾರೆ, ಸುಳ್ಳು ಹೇಳ್ತಾರೆ, ಕಳ್ಳತನ ಮಾಡ್ತಾರೆ, ವ್ಯಾಪಾರ ಮಾಡ್ತಾರೆ, ದಂಧ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಹೌದ? ಪರಂತು ದುಡ್ಡ ಬರೋದಿಲ್ಲ, ಅದು ಲಕ್ಷ್ಯದಲ್ಲಿ. ದುಡ್ಡ ಹಂಗೆ ಬರಂಗಿಲ್ಲ, ಅದು ಇರಬೇಕು. ಅದ್ರ ಬಗ್ಗೆ ಚಿಂತೆ ಮಾಡಿ ಪ್ರಯತ್ನ ಮಾಡು. ಚಿಂತೆ ಮಾಡೋರು ಆಗಿಲ್ಲ, ಬರೀ ಚಿಂತೆ ಸಾವುಕಾರ ಚಿಂತೆ ಮಾಡ್ತಾ ದುಡಿಬೇಕು, ಕಷ್ಟಪಡ್ಬೇಕು, ಏನ್ರಿ ಎರಡು ದುಡ್ಡು ಬರ್ತಾವ. ಅವ್ರು ದುಡಿದ್ರು ಕೂಡ ಬರಂಗಿಲ್ಲ. ಯಾಕೆ? ನಿನ್ನ ಹಣಿ ಬರ್ದಾಗ ಇಲ್ಲ ಅಂದ್ರೆ, ಇತ್ತು ಅಂದ್ರೆ ತಾನೇ ಬರ್ತದೆ. ಕಾಶಾಗ ಒಬ್ಬ ಮನುಷ್ಯ ಮಹಾತ್ಮರಿದ್ದು, ಸದಾ ಸಜ್ಜನ ಗಂಡ ಹೆಂಡತಿ ಇದ್ರು. ಇದ್ದ ಕಾಲಕ್ಕೆ ಏನಪ್ಪ ಅಂದ್ರೆ ಜನ ವಿಶ್ವನಾಥನ ದರ್ಶನ, ಜನ ಪೂಜೆ ಮಾಡ್ತಿದ್ದ, ಪಾಪ ಜಪ ಮಾಡ್ತಾರೆ ನಾನು ದಂಡ್ಯಾಗ. ಜಪ ಮಾಡುವಾಗ ಮಾಡಿ ಬರುವಾಗ ನಾ ಬರ್ತೀನಿ ಅಂತ ಅನ್ನಕ. ಏನು ಬರ್ತೀನಿ ಅಂತಪ್ಪ ಅಂತಕೊಂಡ್ರೆ ಅದು ಹೇಳ್ತು, ನಾ ಲಕ್ಷ್ಮಿ ಇದ್ದೀನಿ, ನಾ ಬಂಗಾರದ ಮುದ್ರ ಅದವ, ನಾನು ನಿನ್ನ ಮನೆಗೆ ಬರ್ಬೇಕಂತೀನಿ. ಅವಾಗ ಬಾರದು ಬಪ್ಪದು ತಪ್ಪದು. ನಾನು ಹಣೆ ಬರಾಗಿಲ್ಲ ಅಂದ್ರೆ ನಾ ಯಾಕೆ ಮಾಡಕ್ಕೆ ಗೊತ್ತಾಗಿತ್ತು ಅವಂದ ಹಂಗೆ ಅಂತ ತಿಳ್ಕೊಂಡು ಮನೆಗೆ ಬಂದ. ಭಾಳ ಕಷ್ಟ ಮನೆಯಾಗ. ಬ್ರಾಹ್ಮಣ ಮನುಷ್ಯ, ಮನೆಯಾಗ ಏನಿಲ್ಲ, 2 ಮಕ್ಕಳು, ಹೆಂಡತಿ ಏನೋ ಒಂದಿಟ್ಟು ಮಾಡಿದ್ದು, ಊಟ ಮಾಡಿ ಮಕ್ಕೊಂಡ್ರು ಗಂಡ ಹೆಂಡತಿ. ರಾತ್ರಿ ಹೆಂಡತಿಗೆ ಅಂತಿದ್ದ, ನೋಡು ಇವತ್ತು ಸ್ನಾನ ಮಾಡಿ ಬರೋ ಟೈಮ್ಗೆ ನನಗೆ ನಾ ಬರ್ತೀನಿ ನಿನ್ನ ಮನೆಗೆ ನಾ ಬರ್ತೀನಿ ಅಂತ. ಅದು ಲಕ್ಷ್ಮಿ ಬರ್ತೀನಿ ನಾ ಬೇಡ ಅಂದೆ. ಅದು ಜಗದಾಗ ಕುಂತ ಜಗದಾಗ ದಿನ ಹೋಗ್ತೇನೆ, ಅದು ಮುಟ್ಟಿಗೆ ಇತ್ತು ಅಂತ ಹೆಂಡತಿಗೆ ಹೇಳಕತ್ತಿದ್ದ. ಅವಾಗ ಅವನ ಮನೆಗೆ ಕಾಡ್ರು ಬಂದಿರಿ. ಅವ್ರ ಮೇಲೆ ಏರಿದ್ದು ಕಳ್ತನ ಮಾಡಕ್ಕೆ. ಅವನು ಹೆಂಡತಿ ಹೇಳಕತ್ತಿದ್ದ, ಜನ ಹೋಗ್ತೀನಿ ನಾ ಪೂಜೆ ಕಲ್ಕೊಂಡು ಜಪ ಮಾಡ್ತೇನಲ್ಲ, ಅಲ್ಲಿ ಮಗ್ಗಲಕೇನಪ್ಪ ನನಗೆ ಬರ್ತೀನಿ ಅಂತಿತ್ತು. ಒಲ್ಲ ಅಂತ ನಾ ಬಿಟ್ಟು ಬಂದೀನಿ ಅಂದವ. ಅವ್ರು ಕೇಳಿದ್ರು, ಇದ್ಯಾಕೆ ಕಳ್ತನ ಮಾಡಿ ಹೋಗಿ ನಾಳೆಗೆ ಅದೇ ಸಿಗ್ತದೆ, ಅದೇ ತೊಗೊಂಡ್ಬರ್ದು ಅಂತ ತಿಳ್ಕೊಂಡು ಕೆಳಗೆ ಇಳಿದ್ರು. ಅಲ್ಲಿ ಗಂಗಾನೆ ದಂಡಿಗೆ ಹೊತ್ತು ಮನೆಗೆ ಹೋಗಿ ಅಂದ್ರೆ ಅಡ್ಡುದು ಇಟ್ಟು ಹಂಡೆ ಇತ್ತು. ಹಂಡೆ ಬಾಯಿ ತೆಗೆದ್ರು. ಎಲ್ಲ ಬಿಡುಗರು ಚೇಡೆ ಇದ್ದು ಅಷ್ಟು. ಯಪ್ಪ ಅಂದ್ರೆ ಕಳ್ಳ ಅವ ಹೇಳ್ಯಾನ, ಬೇಕೈತೆ ನಮ್ಗೆ ಹೇಳಿಕೆಯಿಂದ ಕಡದು ಸಾಯಿಲಿ ಅಂತ ತಿಳ್ಕೊಂಡು ಮಾಡ್ಯಾನ ಅಂತ ತಿಳ್ಕೊಂಡು ಬಡ ಅದನ್ನು ಮುಚ್ಚಿದ್ರು. ಬಾಯಿ ಮುಚ್ಚಿ ಗಟ್ಟಿಯಾಗಿ ಮುಚ್ಚಿ ಅವನ ಮನೆಗೆ ಸುರುವನ್ನು ಅಂತ ತಿಳ್ಕೊಂಡು ಮರುದಿವ್ಸ ಏನಪ್ಪ ರಾತ್ರಿ ಬಂದು ಮ್ಯಾಲಿನ ಹಂಚಿದ ಮನೆ ತೆಗೆದೇನಪ್ಪ ಅಂತ ಕೇಳಿದ್ರೆ ಅದು ಬಾರ್ಲೆ ಮಾಡೋದು ಕೆಳಗೆ ಛಣ ಬೀಳಕತ್ತು. ಇವ ಸರು ಇವನು ಛಣ ಸಪ್ಪ ಹೊಳ್ತದ ನೋಡಿದ ಚೇಳ ಬೇಯಪ್ಪ ಅಂದ್ರೆ ಮತ್ತೆ ಛಣ ಬೀಳಕತ್ತು. ಕೆಳಗೆ ಹೊತ್ತು ಹೊಂಡೋದ್ರಾಗೆ ಮನೆ ತುಂಬ ಎಲ್ಲ ಬಂಗಾರ. ಪರಂತು ಅವ್ರು ನೋಡಿದ್ರೆ ಚೇಳ, ಅವ್ರ ಮನ್ಯಾಗ ಸುರಿದ ಬಂಗಾರ. ಅದಕ್ಕನೆ ಮಹಾತ್ಮರು ಹೇಳಿದ್ರು, ಬಾರದು ತಪ್ಪದು. ತಮ್ಮ ನೀನು ಹಣೆ ಬರ್ದಾಗಿದ್ರೆ ಬಂದೇ ಬರ್ತವೆ ರೊಕ್ಕ, ಎಲ್ಲಿದ್ರೆ ಬರ್ತವೆ, ಹೆಂಗರೆ ಬರ್ತದೆ. ಅಷ್ಟೇ ನೀ ಪ್ರಯತ್ನ ಮಾಡೋದು ಅಷ್ಟೇ. ಪಾಪ ಮಾಡೋದು ಜಗತ್ತಿಲ್ಲ.
ನೀ ಪ್ರಯತ್ನ ಮಾಡಿದ್ರೆ ಧನದ ಚಿಂತ ನೀ ಯಾಕೆ ಮಾಡ್ತೀಯಪ್ಪ? ಬರುದಿತ್ತಂದ್ರೆ ಬಂದೇ ಬರ್ತದೆ. ಎಷ್ಟೋ ಮಂದಿ ನೀವು ಕೇಳಿರಿ, ಎಷ್ಟೋ ಮಂದಿ ಎಂಥ ಮಂದಿ ಯಾರಿಗೆ ಎಲ್ಲಿ ಸಿಕ್ಕದ ಹೋಗ್ಯದ ಬರೋದು ಅವ್ರಿಗೆ ಕೇಳ್ಯಾರ ಬರ್ತದೆ. ಬರೋದಿತ್ತಂದ್ರೆ ಹೆಂಗಾರೆ ಬರ್ತದೆ, ಅದು ಪ್ರಶ್ನೆ ಇಲ್ಲ. ಇಲ್ಲ ಅಂದ್ರೆ ಏನು ಮಾಡಕ್ ಬರಂಗಿಲ್ಲ. ಎಲ್ಲಿ ನೀರೇ ಇಲ್ಲ, ಅಲ್ಲಿ ಎಷ್ಟು ಬೋರ್ ಹೊಡೆದ್ರು ನೀರು ಬೀಳಂಗಿಲ್ಲ. 200 400 500 ಹೊಡಿ ನೀರಿದ್ದಲ್ಲಿ ಹೊಡೆದ್ರೆ ಬರ್ತದೆ. ಹಂಗೆ ಹಣೆ ಬರ್ದಾಗಿತ್ತು ಅಂದ್ರೆ ದುಡ್ಡು ಬರ್ತದೆ ವಿನಃ ಇಲ್ಲಕ್ಕೆ ಬರಂಗಿಲ್ಲ. ಆ ದುಡ್ಡಿನ ಬಗ್ಗೆ ಚಿಂತೆ ಮಾಡಕ್ಕೆ ನೀವು ಹೋಗ್ಬೇಡ. ಯಾರು ದುಡ್ಡಿನ ಬಗ್ಗೆ ಚಿಂತೆ ಮಾಡ್ತಾರೆ ಅವರು ಪಾಪ ಮಾಡ್ತಾರೆ. ಇದು ನಿಶ್ಚಿತ, ಪಾಪ ಮಾಡ್ತಾರೆ. ಅದಕ್ಕೆ ರೊಕ್ಕಿಗೆ ಬ್ಲ್ಯಾಕ್ ಮನಿ ಅಂತಾರೆ. ಅದಕ್ಕೆ ಕರ್ಗೆ ಹತ್ತದೆ. ಯಾವ ಮನುಷ್ಯ ದುಡ್ಡು ಏನಪ್ಪ ಅಂತ ಕೇಳಿದ್ರೆ ಆ ಮನುಷ್ಯನಿಗೆ ಬುದ್ಧಿ ಭ್ರಷ್ಟ ಮಾಡ್ತದೆ. ಅದಕ್ಕನೇ ಮಹಾನುಭಾವರು ಏನ್ ಮಾಡಿದ್ರು ಅಂತ ಕೇಳಿದ್ರೆ ದುಡ್ಡ ಮನುಷ್ಯನಿಗೆ ಚಿಂತೆ ಹೆಚ್ಚು ಮಾಡಿಸ್ತದೆ. ಅದು ಬರ್ದಿದ್ರು ಒಂದು ಚಿಂತೆ, ಬಂದ ಬಳಕ ಮತ್ತೊಂದು ದೊಡ್ಡ ಚಿಂತೆ, ಬರ್ಲಿಲ್ಲ ಅಂದ್ರೆ ಇಲ್ಲ ಒಂದು ಚಿಂತೆ, ಬಂದ ಬಳಕ ಅದಕ್ಕೆ ಹ್ಯಾಂಗ್ ಮಾಡಬೇಕು, ಎಲ್ಲಿಡಬೇಕು, ಏನು ಮಾಡಬೇಕು, ಬ್ಯಾಂಕ್ನಾಗ ಇಡ್ಲು, ಮಣ್ಯಾಗ ಇಡ್ಲು, ಮನ್ಯಾಗ ಇಡ್ಲು, ಎಲ್ಲಿಡ್ಲು, ಯಾರ ಮೇಲೆ ಇಡ್ಲು, ಬರೀ ಅದೇ ಚಿಂತೆ ಇರ್ತಾನೆ ಮನುಷ್ಯನ. ಸದಾ ಅದೇ ಚಿಂತೆ ಆಗಿರ್ತಾನೆ. ಅದಕ್ಕಂತಾರ ಅವರು ದುಡ್ಡ ಇದು ಎರಡನೇ ಚಿಂತೆ. ಒಂದು ಶ್ರೀಮಂತರಾಗಬೇಕಂತ ಎಲ್ಲರಿಗೂ ಇರ್ತದೆ, ದುಡ್ಡು ಬೇಕಂತ ಎಲ್ಲರಿಗೂ ಅದ. ಪರಂತು ಇಲ್ಲಿ ಇಲ್ಲ ಅಂದ್ರೆ ಬರುವುದಿಲ್ಲ. ಅದಕ್ಕೆ ಅಂತ ಹಣೆ ಬರ್ದ ಬೇಕ್ರಿ ಅಂತ. ಹಣೆ ಬರ್ದ ಬೇಕ್ರಿ, ಹಣೆ ಬರ್ದಾಗ ಇಲ್ಲಿದ್ರೆ ಬರುವುದಿಲ್ಲ. ಪ್ರಾರ್ಥನೆ ಎಷ್ಟು ನೀವು ವಿಚಾರ ಪ್ರಯತ್ನ ಮಾಡಿದ್ರು ಕೂಡ ಬರಂಗಿಲ್ಲ. ಬಂದರೂ ಉಳಿಯಂಗಿಲ್ಲ, ಬಂದರೂ ಹೋಗ್ಬಿಡ್ತದೆ ಲಕ್ಷ್ಮಿ. ಎಷ್ಟೋ ಸಮಯಕ್ಕೆ ನೋಡಿರಿ, ಶ್ರೀಮಂತ ಆದರೂ ಕೇಳಿರಿ ನೀವು. ಎಷ್ಟೋ ಮಂದಿ ಬೀದರ ಶ್ರೀಮಂತರಿದ್ದವರೆಲ್ಲ ಹೋಗ್ಯಾರ, ಇದ್ದವ್ರು ಆಗ್ಯಾರ, ಇದ್ದವ್ರು ಹೋಗ್ಯಾರ. ಲಕ್ಷ್ಮೀ ಸ್ತೋಯ ತರಂಗ ಭಂಗ ಚಪಲ ವಿದ್ಯುತ್ ಚರಂ ಜೀವಿತಂ. ಲಕ್ಷ್ಮಿ ಯಾರ ಮನೆಯಾಗೂ 1 ತಲೆ 2 ತಲೆ 3 ತಲೆ ಇರಂಗಿಲ್ಲ. ನೀವು ಬೀದರ್ದಾಗ ಹುಡುಕ್ಯಾಡ್ರಿ, ನಿಮ್ಮೂರಾಗ ಹುಡುಕ್ಯಾಡ್ರಿ, ಯಾವ 3-4 ತಲೆ ಇರಂಗಿಲ್ಲ. 3-4 ತಲೆ ಮೇಲೂ ಅದಾಳ ಅಂದ್ರೆ ಅವ್ರ ಮೇಲೆ ಯಾರಾದ್ರೂ ಮಹಾತ್ಮರು ಸತ್ಪುರುಷರ ಆಶೀರ್ವಾದ ಅದ ಅಂತ ತಿಳ್ಕೋರಿ. ಇಲ್ಲಾಂದ್ರೆ ಇರಂಗಿಲ್ಲ. ಲಕ್ಷ್ಮೀ ಸ್ತೋಯ ತರಂಗ ಭಂಗ ಚಪಲ. ಅದಕ್ಕೆ ಖಾತೆ ಧನಗತ ಚಿಂತ. ಮೊದಲೇದು ಶರೀರ ಬಗ್ಗೆ ಚಿಂತೆ ಮಾಡಬೇಡ್ರಿ. ನಿಮಗೆ ಏನೇನು ಆಗ್ಬೇಕು, ಶರೀರಕ್ಕೆ ಏನೇನು ಬರಬೇಕು ಎಲ್ಲ ಬರ್ದಲ್ಲ, ಪ್ರೀ ಪ್ಲಾನ್ ಆಗ್ಯದ. ಅದ್ರ ಬಗ್ಗೆ ನೀ ಎಂದು ಹುಟ್ಟಬೇಕು, ಎಷ್ಟು ರೋಗ ಆಗಬೇಕು, ಎಂದು ಸಾಯ್ಬೇಕು, ಎಲ್ಲ ಬರ್ದಿಟ್ಟದ. ಅದ್ರ ಬಗ್ಗೆ ಚಿಂತೆ ಮಾಡಕ್ಕಿಲ್ಲ, ಪ್ರಯತ್ನ ಮಾಡಷ್ಟೇ. ಏನು ಪ್ರಯತ್ನ ಮಾಡಿದ್ರು ಕೂಡ ಅದು ಯಾವಾಗ ಹೋಗ್ಬೇಕು ಅದು ಹೋಗ್ತದೆ. ಸಾಯ್ಬಾರ ಅಂತ ಬೇಕಾದ ಪ್ರಯತ್ನ ಮಾಡ್ತಾರೆ, ಕರೆ ಅದು ಹೋಗುತ್ತದೆ. ಅದು ಹೋಗೋ ತಪ್ಪಂಗಿಲ್ಲ. ಏನು ಪ್ರಯತ್ನ 2 ದಿನ ಹೆಚ್ಚು ಕಡಿಮೆ ಬರೋದು, ಡೇಟ್ ತಪ್ಪಂಗಿಲ್ಲ. ಎಂದು ಹೋಗಕ್ಕೆ ಡೇಟ್ ಬರ್ದದ. ಹೆಂಗೆ ನೌಕರಿ 60 ವರ್ಷ ಇರ್ಕಾಡಬೇಕಂತ ಖಾಯಮದ, ಹಂಗೆ ಎಂದು ಶರೀರ ಹೋಗ್ಬೇಕಂತ ಬರ್ದದ ನಿಶ್ಚಿತ. ಅದು ನಡ್ಬರ್ ಕುತ್ತ ಅಂತ ಬರ್ತಾವಲ್ಲ, ಡಾಕ್ಟರ್ ಭಾಳ ಚಲೋರಿ ಉಳಿಸದ, ಡಾಕ್ಟರ್ ಉಳಿಸಿಲ್ಲ, ಅದು ಕೂತು ಹೋಯ್ತು ಅಷ್ಟೇ. ಸಾವು ತಪ್ಪಂಗಿಲ್ಲ. ಸಾವು ಯಾರು ಕಡೆ ತಪ್ಪ ಇಲ್ಲ. ಮಂದಿ ಉಳಿಸು ಡಾಕ್ಟರೇ ಸಾಯ್ತಾನಲ್ಲ, ಅವನೇ ಸಾಯ್ತಾನೆ. ಸಾವು ನಿಶ್ಚಿತ ಮನುಷ್ಯನಿಗೆ, ಯಾರಿಗೆ ತಪ್ಪುದಲ್ಲ. ಇಷ್ಟೇ ನಡುವ ಜಡ್ಡ ಜಾಪ ಏನು ಬಂದ್ರೆ ಅವು ಕುತ್ತು ಬಂದಾಗ ಆ ಕುತ್ತು ಬದಲಾಗ್ತವೇನ, ಯಾರಿಗ್ಯಾರು ಬದುಕಂಗಿಲ್ಲ. ಮರಣ ಸುನಿಶ್ಚಿತ ಅದ. ಶರೀರದ ಬಗ್ಗೆ ಚಿಂತೆ ಮಾಡಕ್ ಹೋಗಬೇಡ. 1. 2ನೇದು ದುಡ್ಡಿನ ಬಗ್ಗೆ ಚಿಂತೆ ಮಾಡಕ್ ಹೋಗಬೇಡ. ಅದು ಯಾರ ಮನೆಯಾಗ ಇರಂಗಿಲ್ಲ. 8 ದಿನ ಇರ್ಬೇಕು, ಇರ್ತವೆ. ಎಂದು ಹೋಗ್ಬೇಕು ಅದು ಹೋಗ್ತದೆ. ಯಾರ ಮನೆ ಖಾಯಂ ದುಡ್ಡು ಇರಂಗನೇ ಇಲ್ಲ. ಅದ್ರ ಬಗ್ಗೆ ಚಿಂತೆ ಯಾಕೆ ಮಾಡ್ತೀವಿ ಅಂತ ಕೇಳ್ತಾರೆ. ಖಾತೆ ಧನಗತ ಚಿಂತೆ. ಆ ಚಿಂತೆ, ದುಡ್ಡಿನ ಚಿಂತೆ ಏನಪ್ಪ ಅಂತ ಕೇಳಿದ್ರೆ ಮನುಷ್ಯನಿಗೆ ಎಷ್ಟೋ ಜನರಿಗೆ ಮರಣವನ್ನು ತಂದದೆ. ದುಡ್ಡಿನ ಮಾತು ಮರಣ ತಂದದ. ಆ ದುಡ್ಡು ಕಡೆಗೆ ಏನು ಜೀವ ತಗೊಂಡೇ ಹೋಗ್ತದೆ, ಅದು ಬಿಡಂಗಿಲ್ಲ. ನಮ್ಮಲ್ಲಿ ಮಹಾತ್ಮರು ಒಂದು ಕಥೆ ಹೇಳ್ತಿದ್ರು ಹಿಂದಕ್ಕೆ. ಆದ ಸತ್ಯ ಘಟನೆ ಇದೆ, ಕಥೆಯಲ್ಲ.
ಬಾಂಬೆ ಸಮೀಪಕ್ಕೆ ಒಬ್ಬರು ಸಾಧುಗಳು, ಸಾಧು ಕೈ ಇಲ್ಲ ಕಾಲು ಇಲ್ಲ, ಇಟ್ಟು ಕೈಯನ್ನು ಕಡ್ದ ಭಿಕ್ಷಾ ಬೇಡ್ತಿದ್ದ. ಪುಣೆ ಬ್ಯಾಂಕ್ ಬಾಂಬೆ ನಡುವರ್ಕ್ ಭಿಕ್ಷಾ ಬೇಡ. ಮಂದಿ ಯಾರು ನಿಮ್ಮಂಥವ್ರು ದಯ ಮಾಡಿ ತಂದೇನಪ್ಪ ಅಂತ ದುಡ್ಡು ಗಿಡ ಹಾಕ್ತಿದ್ರು. ಪರಂತು ಉಣೋದು ಹೆಂಗೆ, ತಿನ್ನೋದು ಹೆಂಗೆ, ಏಕಿ ಧ್ವನಿ ಹೆಂಗೆ ಮಾಡೋದು ಬಹಳ ಕಷ್ಟ. ದುಡ್ಡು ಹಾಕ್ತಿದ್ರು, ಮಗ್ಗರು ಹೊಟ್ಟೆದವರು ಆ ದುಡ್ಡು ತಂದು ತಿನ್ನಕ್ಕೆ ಕೊಡ್ತಿದ್ರು. ನಾಯಿ ತಿಂದಾಗ ಕೈ ಇಲ್ಲ, ನಾಯಿ ತಿಂದಾಗ ಬಾಯಲ್ಲಿ ಹಂಗೆ ತಿಂತಿದ್ದ, ಏಕಿ ಧ್ವನಿ ಮಾಡ್ತಿದ್ದ. ಹಳ್ಳಿತ್ತು, ಏಕಿ ಮಾಡಿ ಧ್ವನಿ ಮಾಡಿ ಹೋಗಿ ಹಳದಾಗ ನಿಂತು ಬರ ತೊಳೆಯಕ್ಕಿಲ್ಲ. ಬಹಳ ದಯನೀಯ ಸ್ಥಿತಿ. ಯಾರೋ ಮಹಾತ್ಮರು ಪ್ರವಾಸ ಮಾಡೋ ಟೈಮ್ಗೆ ನೋಡಿದ್ರೆ ಅವನಿಗೆ ಪಾಪ ಪಾಪ ಎಂತ ತಪ್ಪಾಯ್ತು, ಕೈ ಇಲ್ಲ ಕಾಲಿಲ್ಲ. ಬಹಳ ದಯ ಆಗಿ ಬಹಳ ಮಂದಿ ನಾವು ನೋಡ್ತೇವೆ, ಹೋಗ್ತೇವೆ, ಪಾಪ ಗೊತ್ತು ಹೋಗ್ತೇವೆ, ನಾವೇನು ಮಾಡೋಲ್ಲ ಅಂತ ಪಾಪ ಅಂತ ಹೋಗ್ತೇವೆ. ಒಬ್ಬರು ಮಹಾತ್ಮರು ನೋಡಿ ದಯ ಬಿಟ್ಟು ಅವ್ರ ಹತ್ತೆ ಕುಂತಂದ್ರು. ಪಾಪ ಶಾಸ್ತ್ರ ಹೇಳ್ತದೆ, ಮನುಷ್ಯನಿಗೆ ಪಾಪದಿಂದನೇ ಎಲ್ಲ ಆಗ್ತಾವಂತ. ಪಾಪ ಅವಶ್ಯಂ ನರಕಂ ಪ್ರಯಾತಿ. ಇಂಥ ಪರಿಸ್ಥಿತಿ ನನಗೆ ಯಾಕೆ ಬಂತು ಅಂತ ಕೇಳ್ತಾರ ಅವರು. ಆ ಮನುಷ್ಯ ಗಳ ಅಳಕಂತ ಏನು ಹೇಳ್ಬೇಕ್ರಿ? ಯಾ ದುಡ್ಡು ಈ ಭಿಕ್ಷೆ ಬೇಡಕತ್ತೀನಿ, ಈ ದುಡ್ಡೇ ನನಗೆ ಹೆಂಗೆ ಮಾಡ್ಯದ, ಏನು ಮಾಡ್ಯದ? ನಮ್ಮ ಕತೆ ಕೇಳ ನೀವು ಅಂತ. ನಾವು ಉತ್ತರ ಪ್ರದೇಶದವ್ರಿ. ಒಂದು ಊರಾಗ ನಾವಿಬ್ಬರು ಗೆಳೆಯರ್ರಿ ಗೆಳತನ ವಿಚಾರ ಮಾಡಿ ಇಲ್ಲೇನು ಆಗಂಗಿಲ್ಲ, ನಡಿ ಬಾಂಬೆ ಅಂತ ಹೋಗಿ ಅಲ್ಲಿ ಅನುಕೂಲ ಮಾಡಿ ಏನಾಗಿ ಬರೋನು ಅಂತ ತಿಳ್ಕೊಂಡು ವಿಚಾರ ಮಾಡಿ ನಾವು ಇಬ್ಬರು ಗೆಳೆಯರು ಬಾಂಬೆಗೆ ಹೋದೆ. ಅವ ಹೇಳ್ತಾನೆ, ಕೈಯ ಕಾಲ ಕಡ್ದವ ಹೇಳ್ತಾನೆ, ರೊಕ್ಕಿನ ಸುದ್ದಿ ಏನಾದ್ರು ಹೇಳಕತ್ತಾನ. ಇಬ್ಬರು ಕೂಡ ಬಾಂಬೆಗೆ ಹೋದೇವ್ರಿ. ಬಜಾರ್ ಮೇಲೆ ಕುಂತೇವಿ, ಇಟ್ಟು ಕಾಯಿಪಲ್ಲೆ ತೊಗೊಂಡೇವಿ, ಮಾರ್ದೇವಿ, ಹಣ್ಣು ತೊಗೊಂಡೇವಿ, ಮಾರ್ದೇವಿ. ಸಾವಕಾಶ ಹಿಂಗೆ ಇಬ್ಬರು ಕೂಡಿ ಗೆಳೆಯರು ವ್ಯಾಪಾರ ಮಾಡ್ಕೋತು 4-8 ವರ್ಷ ಆಯಿತು. ಸಾಕಷ್ಟು ರೊಕ್ಕ ಅದು ನನ್ನಂತೆ, ಸಾಕಷ್ಟು. ಅವಾಗ 1000-2000 ಅಂದರೆ ಭಾಳ ರೊಕ್ಕ ಆಯಿತು. ಈಗಿನಾಗೇನು ಪತ್ರ, ಟೆಲಿಫೋನು, ಮೊಬೈಲ್ ಏನು ಇರಲಿಲ್ಲ. ಮನ್ಯಾಗ ನಮ್ಮ ಅವ್ವ ಅಪ್ಪ ಭಾಳ ವಿಚಾರ ಮಾಡ್ತಿರ್ಬೇಕು. ನಡಿ ಹೋಗುನು ಅಂತ ತಿಳ್ಕೊಂಡು ಇಬ್ರು ಕೂಡಿ ಊರಿಗೆ ಹೋದಿ. ಹೇಗೆ ಮಕ್ಕಳ ನನ್ನ ಹಂತಕ್ಕೆ 1000, ಅವನ ಹಂತಕ್ಕೆ 1000 ರೂಪಾಯಿ ಇದ್ದು. ಗಾಡಿಯಾಗ ಕುಂಡ್ರದು ಈಗ ನಂಗೆಲ್ಲ 3-4 ದಿವಸ ಹೋಗ್ಬೇಕು UP ಬಾಂಬೆದಿಂದ. ಗಾಡಿಯಾಗ ಕುಂತಿದ್ದೇವೆ. ಗಾಡಿಯಾಗ ಕುಂತ ಕಾಲಕ್ಕೆ ನನ್ನ ಮನಸ್ಸಿನಾಗ ಏನು ಬಂತು ಅಂದ್ರೆ, ಇಬ್ಬರಿಗೆ 1000 ಬಂದಾವ, ಅದೊಂದು 1000 ನನ್ನ ಅಂತ್ಯಕ್ಕೆ ಹೆಂಗೆ ಹಾಕತ್ತೆ, ಅದೊಂದು 1000 ನನಗೆ ಬಂದ್ರೆ ಚಲೋ ಅಲ್ಲ ಅಂತ ಕೆಟ್ಟ ಬುದ್ಧಿ, ದುಡ್ಡಿನ ಮೇಲೆ ಬುದ್ಧಿ ಬಂದು ಇಟಾರ್ಸಿಗೆ ಹೋದ ಕೂಡ, ಇಟಾರ್ಸಿ ಅಂತದ ಅಲ್ಲಿ ಗಾಡಿ ಬಹಳ ನಿಂದಿರುತ್ತೆ, ಇಂಜನ್ ಬದಲಾಗ್ತದೆ. ಅವಾಗ ನಾ ಏನು ಮಾಡಿದೆ ಅಂದ್ರೆ ಗೆಳೆಯಾಗ ಅಲ್ಲೇ ಕುಂಡ್ರಿಸಿ ನಾನು ಹೊರಗೆ ಹೋಗಿ ಹೋಟೆಲ್ಗೆ ತಿಂದು ಅವನಿಗೆ ಇಷ್ಟು ಪುರಿ ಪಲ್ಯ ತೊಗೊಂಡು ಬಂದು ತಿನ್ನಿಸ್ಬೇಕು ಅಂತ ತಿಳ್ಕೊಂಡು ಪುರಿ ಪಲ್ಯ ತೊಗೊಂಡು ಅದ್ರಾಗ ವಿಷ ಇಟ್ಟು ಖರೀದಿ ಮಾಡ್ಕೊಂಡು ಬಂದೆ. ವಿಷ ಖರೀದಿ ಮಾಡಿ ಆ ಪಲ್ಯದಾಗ ಮಿಕ್ಸ್ ಮಾಡಿಯಪ್ಪ ನಮ್ಮ ಗೆಳೆಯಾಗ ತಿನ್ನಿಸದೆ. ಗೆಳೆಯ ತಿಂದು ಒದ್ದಾಡದ. ರೈಲ್ವೆದಾಗ ಈಗಿನ ವ್ಯವಸ್ಥೆ ಇರಲಿಲ್ಲ. ಮುಂದಿನ ದವಾಖಾನೆಗೆ ಹೋಗೋದ್ರಾಗ ಏನಪ್ಪ ಅಂತ ಕೇಳಿದ್ರೆ ಮಹಾ ಕ್ಲಾಸ್ ಆಯಿತು. ಇಳಿಸಿ ಅವನು ದವಾಖಾನೆಗೆ ಒಯ್ದೆ. ದವಾಖಾನೆಗೆ ಆಗಲಿಲ್ಲ, ಸತ್ತ ನನ್ನ ಗೆಳೆ. ಆ 1000 ರೂಪಾಯಿ ನನಗೆ ಬಂದು 2000 ರೂಪಾಯಿ ಆದವು. ಅವನ ಅರಿವಿ ಪಿರಿಬಿ ಎಲ್ಲ ಕಳ್ಕೊಂಡು ಅವನಿಗೆ ಅಲ್ಲೇ ಅಂದ್ರೆ ಮಣ್ಣು ಕೊಟ್ಟು ಸುಟ್ಟು ಊರಿಗೆ ಬಂದೆ.
ಬಂದು ಅವ್ರ ಮನೆಗೆ ಹೋಗಿ ಅತ್ತೆ ಕರೆದೆ, ಭಾಳ ಪ್ರೀತಿ ಗೆಳೆಯ, ಭಾಳ ಚಲೋ, ಇಬ್ಬರು ಕೂಡಿ ನಾವು ಮಾಡಿದೇವಿ, ಎಲ್ಲ ಮಾಡಿದೇವಿ. ಅಕಸ್ಮಾತ್ ಅವನಿಗೆ ಹೀಗಾಗಿ ಸತ್ತು ಹೋದ, ಅವನು ಅರ್ವಿ ತಗೋದೆ ಅಂತ ಅರ್ವಿ ಕೊಟ್ಟೆ. ಅವರ ಮನೆಯವರು ಬಹಳ ಹತ್ತರು ಕರೆದ್ರು. ನಾನು ಅವ್ರ ಜೊತೆಗೆ ಅತ್ತೆ ಹತ್ತು ಬಳಿಕ ನನ್ನ ಅಂತ ಅವಾಗಿನ ಕಾಲಕ್ಕೆ 2,000 ರೂಪಾಯಿ ಜಮೀನು ಖರೀದಿ ಮಾಡಿದೆ, ಮನೆ ಕಟ್ಟಿಸದೆ, ಶ್ರೀಮಂತ ಅಂತ ಊರಿಗೆ ಶ್ರೀಮಂತ ಅದೇ. ನಾ ಕೊಡ್ತೀನಿ ಹೆಣ್ಣ, ನೀ ಕೊಡ್ತೀನಿ ಹೆಣ್ಣ ಅಂತ ಹೆಣ್ಣು ಕೊಡೋರು ಬಂದರು. ಮದುವೆ ಆಯಿತು, ಭಾರಿ ಊರಿಗೆ ಊಟ ಹಾಕಿ ಮದುವೆ ಮಾಡಿಸ್ಕೊಂಡೆ. ಮುಂದೆ 1.5 ವರ್ಷಕ್ಕೆ ಮಗ ಹುಡುಕು. ಮಗ ಹುಡುಕು 1-2 ವರ್ಷದ ಆಯಿತು. ಮನೆ ತುಂಬ ಓಡಾಡಕತ್ತು. ಮಗನಿಗೆ ಭಾಳ ಮಾಡಿ ಎಲ್ಲ ಊರಿಗೆ ಬಾಲಕರು ಬಂದ ಎಲ್ಲ ತಂದಿದ್ದೆ ಕೊಡ್ತಿದ್ದೆ. ಮುಂದೆ ಮಗನಿಗೆ ಜಡ್ಡು ಬಂತು. ಎಲ್ಲ ದವಾಖಾನೆ ತೋರಿಸಿದೆ, ಇಲ್ಲೆಲ್ಲಿ ಆಗೋದಲ್ಲೇ ನೀವು ಬಾಂಬೆಗೆ ಹೋಗ್ಬಂದ್ರು. ಬಾಂಬೆಗೆ ಹೋದೆ, ಆಗಿನ ಕಾಲ ಬಾಂಬೆಗೆ ಹೋದೆ, ಅಲ್ಲಿ ತೋರಿಸಿದೆ, ಕಡಿಮೆ ಆಗಿಲ್ಲ. ಪರದೇಶ ಕೊಡಿ ಅಂದರು, ಪರದೇಶ ಕೊಡಿ. ಅಲ್ಲಿ ಡಾಕ್ಟರ್ ನೋಡಿದ್ರು, ಕೇಸ್ ಇದು ಹೋಪ್ಲೆಸ್ ಅಂದರು, ಇದು ಕೂಸು ಉಳಿಯಂಗಿಲ್ಲ ಅಂತ. ಮನೆ ಕರ್ಕೊಂಡ್ಬಂದೆ. ಮಗ ಮಗ ಅಂತ ಚೀರ್ತೀನಿ, ಕರಿತೀನಿ, ಹೊಳ್ತೀನಿ, ನೋಡಂಗಿಲ್ಲ. ಈಗ ಆಗ ಸಾಯ್ತಾರೆ. ನನಗೆ ಎಲ್ಲ ಡಾಕ್ಟರ್ ಮಗನ ಸಲುವಾಗಿ ಎಲ್ಲ ರೊಕ್ಕ ಖರ್ಚು ಮಾಡಿದ್ದೇನೆ. ಇದ್ದು ಹೊಲ ಮಾರಿದೆ, ಬಂಗಾರ ಮಾರಿದೆ, ಎಲ್ಲರೂ ಮಾರಲಿಕ್ಕೆ ಹೊರತು ಮಗನಿಗೆ ಆರಾಮಾಗಲಿಲ್ಲ. ಮಗನ ಹತ್ಯೆ ಕೇಳ್ಕೊಂಡಿರ್ತಿದ್ದೆ. ಈ ಪರಮಾತ್ಮ ಒಂದೇ ಮಗ, ನಾನು ಉಳಿಸಪ್ಪ ನನ್ನ ಮಗನ ಅಂತ ನಾನು ಕೇಳ್ತಿದ್ದೆ. ಮಗ ಮಾತಾಡಕ್ ತಯಾರಿಲ್ಲ. ಗಂಡ ಹೆಂಡತಿ ಮಗರಿಗೆ ಕುಂಡಿರ್ಬೇಕು. 3-4 ದಿವಸ ಆದ ಕೂಡಲೇ ಮಗ ಕಣ್ಣು ತೆರೀತು. ಕಣ್ಣು ತೆರೆದು ನಕ್ತು. ಅವನು ಭಾಳ ಆಶ್ಚರ್ಯ ಆಯ್ತು. ಮಗ ಕಣ್ಣು ತೆರೆದಲ್ಲಪ್ಪ, ಮಗ ನಕ್ಕೆಲ್ಲಪ್ಪ, ನೀ ನನಗೆ ಬಹಳ ಆಯ್ತಲ್ಲಪ್ಪ ಮಗ ಅಂತಿಕೊಂಡು ನಾ ಅನ್ನುವಾಗ ಕೂಸ ನಕ್ಕ ಹೇಳ್ತದೆ, ನಾ ಯಾರು ಅನ್ನೋದು ಗೊತ್ತಾಯ್ತೇನು ನಿನಗೆ ಅಂತ. ನಾ ಯಾರಲ್ಲ, ನಿನ್ನ ಗೆಳೆಯ, ನಿನ್ನ ಗೆಳೆಯ. ನಿನ್ನ ಹೊಟ್ಟೆಗೆ ಹುಟ್ಟಿ ಬಂದೀನಿ. ನಾನು ಎಷ್ಟು ರೊಕ್ಕ ತಗೊಂಡಿದೆಯಲ್ಲ ಅಷ್ಟು ರೊಕ್ಕ ವಾಪಸ್ ಆದ್ರೂ ಈಗ ದವಾಖಾನಿಗೆ ಖರ್ಚು ಮಾಡಿ ವಾಪಸ್ ಮುಗಿದು ನಾನು ತಗೊಂಡ ರೊಕ್ಕ ವಾಪಸ್ ತಗೊಂಡಿನಿ. ಇನ್ನು ಮನ್ಯಾಗ ನಾನು ನಿನ್ನ ನೀರು ಕುಡಿಯಾಗಿಲ್ಲ, ಬರ್ತೀನಿ ಅಂತ ಹುಡುಗ ಕಣ್ಣು ತೆರೆತು, ಕಣ್ಣು ಮುಚ್ಚಿ ಸತ್ತು ಹೋಯ್ತು. ನನಗೆ ಅವಾಗ ಗೊತ್ತಾಯ್ತು, ದುಡ್ಡ ಅದು ಹಂಗೆ ಮನುಷ್ಯನ ಸುಖ ಎಂದು ಕೊಡಂಗಿಲ್ಲ. ಅನ್ಯಾಯಾಲಿತ ವಿತ್ತ ಪೂರ್ಣ ಮುದನ ಗರ್ವೇಣ ತುಂಗಸ್ಸಿರ ರೇರೇ ಜಂಬಕ ಮುಂಚೆ ಮುಂಚೆ ವೃಕ್ಷ ನೀಚಂ ಸುನಿತ್ಯಂ ಮಕ್ಕಳು. ಶಾಸ್ತ್ರ ಹೇಳ್ತಾರೆ, ನಾವು ಯಾರ್ಯಾರಿಗೆ ತ್ರಾಸ ಕೊಟ್ಟು ಧನ ಕಳಿಸಿರ್ತೇವೆ, ಆ ರೊಕ್ಕ ನಗುತ್ತದೆ, ಕೊನೆಗೆ ನಗ್ತದಂತ. ಏ ಮಳ, ಏ ಹುಚ್ಚ, ಏ ಪಾಪಿ, ಇಷ್ಟೆಲ್ಲ ಮಾಡಿ ಗಳಿಸೋದಲ್ಲ, ನೀವು ಹೋಗು, ನಾನು ಹೋಗ್ತೀನಿ ಅಂತ. ಅದಕ್ಕೆ ಮಹಾನುಭಾವ ನಮ್ಗೆ ಹೇಳ್ತಾರೆ, ಪುಣ್ಯಾತ್ಮರೇ, ಆ ಧನದ ಬಗ್ಗೆ ಭಾಳ ಚಿಂತೆ ಮಾಡಕ್ಕೆ ಹೋಗ್ಬೇಡ. ಬರುದಿದ್ರೆ ಹೆಂಗಿದ್ರೆ ಬರ್ತದೆ. ಬಾರದು ಬಪ್ಪದು ಬಪ್ಪದು ತಪ್ಪದು ಅಂದ್ರೆ ಮಹಾತ್ಮರು. ಬರುದಿದ್ರೆ ಹೆಂಗಿದ್ರೆ ಬರ್ತದೆ. ಅದ್ರ ಸಲುವಾಗಿ ಪಾಪ ಮಾಡಿದೆ ಅಂತ ಕೇಳಿದ್ರೆ ಆ ದುಡ್ಡ ನಿನ್ನ ಕಡೆಗೆ ಉತ್ತರ ಕೊಡ್ತಾ ಇದೆ, ಉತ್ತರ ಕೊಡ್ತದೆ. ಅದು ಲಕ್ಷ್ಮಿ ಅದ, ದುಡ್ಡು ಲಕ್ಷ್ಮಿ ಅದ. ಮನುಷ್ಯ ಅದಕ್ಕೆ ಅಂತಾರೆ ಮಹಾನುಭಾವರು ಏನಪ್ಪ ಅಂದ್ರೆ, ಬಹಳ ದುಡ್ಡಿನ ಬಗ್ಗೆ ಚಿಂತೆ ಮಾಡಬೇಡ. ಬರುದಿದ್ರೆ ಹೆಂಗಿದ್ರು ಬರ್ತದೆ, ಹೆಂಗಿದ್ರು
ಎಷ್ಟೋ ಜನ ಲಕ್ಷ್ಮಿ ನಾ ಬರ್ತೀನಿ ಅಂತ ಬೆನ್ನ ಹಚ್ಚಿ ಬಂದಾವ, ಬೆನ್ನ ಹಚ್ಚಿ ಬಂದ. ಬರೋದಿದ್ರೆ ಬರ್ತದೆ. ಅದು ಹೆಂಗ್ ಬರ್ತದೆ ಗೊತ್ತಿಲ್ಲ, ಹೋಗುವಾಗ ಹಂಗೆ ಹೋಗ್ತದೆ. ಶಾಸ್ತ್ರ ಭವಿತದ್ ಭವತ್ತೇವ ಶಾಸ್ತ್ರ ಗಚ್ಚತ್ತೇವ ಗಂತವ್ಯ ಗಜಭುಕ್ತ ಕಪಿತ್ತವ. ಹೋಗೋ ಕಾಲಕ್ಕೆ ನಿನಗೆ ಗೊತ್ತಿಲ್ಲಂಗೆ ಹೋಗ್ತದೆ. ಏನ್ರಿ ಮೊನ್ನೆ ಚಲೋ ಇದ್ರಿ, ಮೊನ್ನೆ ಸೌಕರ್ಯ, ಈಗಿನ ನೋಡ್ತಾರೆ ಹಿಂಗ ಕುಂತಾರಲ್ರಿ, ಮನೆ ಮಾಡ್ಕೊಂಡ್ರಲ್ರಿ, ಅಂಗಡಿ ಮಾಡ್ಕೊಂಡ್ರಲ್ರಿ, ನಿಮ್ ಕಣ್ಣಿಗೆ ಆಗ್ತಾ ನೋಡಿದ್ರಿ. ಲಕ್ಷ್ಮಿ ಬರುವಾಗ ಗೊತ್ತಾಗಿಲ್ಲ, ಹೋಗುವಾಗ ಗೊತ್ತಾಗಿಲ್ಲ. ಮನ್ಮನೆ ಬಾಡಿಗೆ ಮನೆಗಿದ್ರಿ, ಮನ್ಮನೆ ನಮ್ಮ ಮಧ್ಯಕ್ಕೆ ಏನೇ ಕೇಳಕ್ ಬರ್ತಿದ್ರಿ, ಏನ್ರಿ ಈಗ ಅವ್ರ ಮನೆ ಅಂತೀರಿ ನೀವು. ಯಾಕ ಲಕ್ಷ್ಮಿ ಹಂಗೆ ಅದ, ಅದ್ರ ಬಗ್ಗೆ ಬಹಳ ಹಚ್ಕೊಂಡ್ರಿ ಅಂತ ನೀವು ಚಲೋ ಎಂದು ಆಗೋದು ಅಷ್ಟೇ. ಅದ್ರ ಮ್ಯಾಲ ಅಭಿಮಾನ ಮಾಡಿದ್ವಿ ಅಂದ್ರೆ ದೊಡ್ಡ ಮನುಷ್ಯನಿಗೆ ಯಾರಿಗೂ ಇರ್ಬಿಡಂಗಿಲ್ಲ. ಅದಕ್ಕೆ ಹೇಳ್ತಾರೆ, ಬರುದು ಗೊತ್ತಾಗಿಲ್ಲ, ಲಕ್ಷ್ಮಿ ಹೋಗೋದು ಗೊತ್ತಾಗಿಲ್ಲ. ಆನೆ ಕೌಟಿಕಾಯಿ ತಿಂತದಂತ, ಕೌಟಿಕಾಯಿ ಪೂರ ಬಡಿಯಂಗಿಲ್ಲ, ಅದು ನುಂಗುತ್ತದಂತ. ಕೌಟಿಕಾಯಿ ನುಂಗುತ್ತ, ಚಟ್ನಿ ಮಾಡ್ತಿರ್ಲ ಅದ್ರದ್ದು, ಕೌಟಿಕಾಯಿ ನುಂಗುತ್ತದಂತ. ಮರುದಿವ್ಸ ಅದ್ರ ಲಜ್ಜಾಗ ಪೂರ ಬರ್ತದಂತ, ಹಂಗೆ ನುಂಗದಂಗ ಪೂರ ಬರ್ತದಂತ ಹೊರಗೆ. ನೀವು ಅದನ್ನ ಅಯ್ಯಾಡ್ಸೋ ಏನಿರ ಬರೀ ಬೀಜ ಇರ್ತಾವ ಒಳಗೆ. ಹೆಂಗೆ ಹೋಗ್ತದೆ ಒಳಗಿಂದ ಮಗುದ ಗೊತ್ತಿಲ್ಲ. ಪೂರ ಅಥವಾ ಚಟ್ನಿ ಕೊಟ್ಟು ನಾವೆಲ್ಲ ಮಾಡ್ತೇವೆ, ಪರಂತು ಅದು ತಿಂತು ಅಂದ್ರೆ ಹ್ಯಾಂಗ ಹೋಗ್ತದ ಗೊತ್ತಿಲ್ಲ. ಲಕ್ಷ್ಮಿ ಹಂಗೆ ಬರ್ತಾಳೆ, ಹಂಗೆ ಹೋಗ್ತಾರೆ. ತೆಂಗಿನಕಾಯಿ ನೀರು ಹೆಂಗೆ ಬರ್ತಾವ್ರಿ? ಏನು ಹಾಕಿರ ಒಳಗೆ ಮ್ಯಾಲದ ಗಿಡದಾಗ ಕೆಳಗೆ ನೋಡ್ರಿ ನೀರು ಬರ್ತಾವ. ನಾರಿಕೇಲ ಫಲಾಂಬುವ. ಲಕ್ಷ್ಮಿ ಬರುವಾಗ ತೆಂಗಿನಾಗ ನೀರು ಹೆಂಗೆ ಬರ್ತದೆ, ಹೋಗುವಾಗ ಕೌಟಿಕಾಯ ಒಳಗಿಂದ ಹಾದಂಗೆ ಹೋಗ್ತದೆ. ಅದಕ್ಕೆ ಮಹಾತ್ಮರಂದ್ರು ಲಕ್ಷ್ಮಿ ಬಗ್ಗೆ ಬಹಳ ಅಭಿಮಾನ ಪಡಕ್ಕೆ ಹೋಗಬೇಡ. ಅದು ಯಾವಾಗ ಹೋಗ್ತದೆ ಯಾವಾಗ ಬರ್ತದೆ ಅಂತ ಅದು ನೇಮಿಲ್ಲ. ಅದಕ್ಕೆ ಮಹಾತ್ಮರು ಆ ಲಕ್ಷ್ಮಿ ಏನಪ್ಪ ಅಂತ ಕೇಳಿದ್ರೆ ಬೈದಾರ. ಅದಕ್ಕೆ ಲಕ್ಷ್ಮಿ ಪರಂತು ಬೈದವ್ರ ಹತ್ತಕ್ಕೆ ಭಾಳ ಬರ್ತಾವೆ, ಹೊಲಂದ್ರ ಹತ್ತಕ್ಕೆ ಭಾಳ ಬರ್ತಾವೆ ಮಹಾತ್ಮರು. ಅದಕ್ಕೆ ನಂಬಿಲ್ಲ. ಅದ್ರ ಸಲುವಾಗಿ ನಾವು ಅಂತೇವಿ, ಲಕ್ಷ್ಮಿಯ ಬಗ್ಗೆ ಚಿಂತೆ ಮಾಡಕ್ಕೆ ಇದ್ರೆ ಬರ್ತದ, ಇಲ್ಲಂಕ ಬರಂಗಿಲ್ಲ. ಅದಕ್ಕೆ ಹಣಿಬರ ಅಂತೇವೆ. ಅದಕ್ಕೆ ಹಣಿಬರ. ಎಷ್ಟೋ ಮಂದಿ ಚಂದನ ಪ್ರಯತ್ನ ಮಾಡ್ತಾರೆ, ಬರಂಗಿಲ್ಲ. ಅಪ್ಪ ಬಡವಿರ್ತಾನೆ, ಮಗ ಶ್ರೀಮಂತ ಆಗ್ತಾನೆ, ಮಗ ಶ್ರೀಮಂತ ಇರ್ತಾನೆ, ಮೊಮ್ಮಗ ದರಿದ್ರ ಆಗ್ತಾನೆ. ಯಾಕೆ? ಅದು ಇದ್ರೆ ಬರ್ತದೆ, ಇಲ್ಲಕ್ಕೆ ಬರಂಗಿಲ್ರಿ. ಅದ್ರ ಸಲುವಾಗಿ ಮಹಾತ್ಮರು ಏನಂತಾರೆ ಅಂತ ಕೇಳಿದ್ರೆ, ನೀವು ಪ್ರಯತ್ನ ಮಾಡೇವಿನ ಚಿಂತೆ ಮಾಡಕ್ಕೆ ಹೋಗಬೇಡ. ಚಿಂತೆ ಮಾಡ್ಕೋತ ಕುಂತಿ ಅಂದ್ರೆ ಅದು ಎಂದೂ ಭರ್ತಿ ಆಗುವುದಿಲ್ಲ, ಎಂದೂ ಏನಪ್ಪ ಮನುಷ್ಯನ ಅಪೇಕ್ಷೆ ಆಗುವುದಿಲ್ಲ ಅಂತ ತಿಳ್ಕೊಂಡು ಅವ್ರು ದುಡ್ಡಿನ ಬಗ್ಗೆ ಚಿಂತೆ ಎಂದೂ ಮಾಡಬಾರದು. ಪ್ರಯತ್ನ ಮಾಡಬೇಕು. ಚಿಂತೆ ಬರದಿದ್ರೆ ಬರ್ತದೆ, ಇಲ್ಲಾಂದ್ರೆ ನೀವು ಏನು ಪ್ರಯತ್ನ ಮಾಡಿದ್ರು ಕೂಡ ಬರಂಗಿಲ್ಲ. ಅದಕ್ಕೆ ಪ್ರಯತ್ನ ಬಿಡಬೇಡ, ಚಿಂತೆ ಮಾಡಬೇಡ. ಎರಡು ಮಾತು ಹೇಳ್ತಾರೆ, ದುಡ್ಡಿನ ಬಗ್ಗೆ ಪ್ರಯತ್ನ ಬಿಡಬೇಡ, ಚಿಂತೆ ಮಾಡಬೇಡ. ಚಿಂತೆ ಮಾಡಕ್ಕೆ ಹೋಗ್ಬೇಡ. ಅವೆರಡು ಚಿಂತೆ ಮಾಡಿದ್ರೆ ಎಂದು ಕೂಡ ಬರುವುದಿಲ್ಲ ಅನ್ನೋದು ಮಹಾತ್ಮರು ಬರ್ತದೆ. ಅದಕ್ಕೆ ಚಿಂತೆ ಬಿಡ್ರಿ, ಚಿಂತನೆ ಮಾಡ್ರಿ. ಯಾರು? ಪರಮಾತ್ಮನ ಚಿಂತೆ ಮಾಡಿ. ಲಕ್ಷ್ಮಿ ಅವನ ಹಂತಕ್ಕೆ ಇರ್ತಾಳಲ್ಲ, ದೇವ್ರ ಹಂತಕ್ಕೆ ಇರ್ತಾಳಲ್ಲ, ನಾರಾಯಣ ಹಂತಕ್ಕೆ ಲಕ್ಷ್ಮಿ ಇರ್ತಾಳೆ. ನೀವು ನಾರಾಯಣಿಗೆ ಬಿಡ್ಬೇಕು, ಲಕ್ಷ್ಮಿ ಹಿಡ್ಬೇಕಂತೀರಿ. ಆಕೆ ಹೆಂಗಿರ್ತಾಳೆ ನಿಮ್ಮ ಮನೆಗೆ? ಗಂಡು ಬಿಟ್ಟು ಹೆಣ್ಮಗಳು 7 ದಿನ ಅವ್ರ ಮನೆಗೆ ಇರ್ತಾಳೆ, ಹಬ್ಬ ಮುಗಿತು ಹೋಗ್ತಾಳೆ. ಹಂಗೆ ನಿಮ್ಮ ಮನ್ಯಾಗ ನಾರಾಯಣ ಬೇಡ ಲಕ್ಷ್ಮಿ ಬೇಕಂದ್ರೆ 8 ದಿನ ಇರ್ತಾಳೆ. ಹಬ್ಬಕ್ಕೆ ಬಂದಾಗ ಒಂದು 4 ದಿನ ಇರ್ತಾಳೆ. ಅದಕ್ಕೆ ಅಟ್ ಕಡೆಗೆ ನಿಮ್ಗೆ ಕುಂಡ್ರಿಸಿ ಹೋಗ್ತಾಳೆ ಕಡೆಗೆ. ಅದಕ್ಕೆ ಅಂತಾರೆ ಅವರು, ನಿಮ್ಗೆ ಲಕ್ಷ್ಮಿ ಸದಾ ಇರ್ಬೇಕಂದ್ರೆ ನಾರಾಯಣ ಹಿಡ್ಕೋರಿ. ನಾರಾಯಣ ಬಂದ ಅಂದ್ರೆ ಲಕ್ಷ್ಮಿ ಎಲ್ಲಿಗೆ ಹೋಗಿಲ್ಲ. ಲಕ್ಷ್ಮಿ ಅಲ್ಲೇ ಅವನ ಹಂತಕ್ಕೆ ಇರ್ತಾಳೆ, ಎಲ್ಲಿ ಬಿಟ್ಟು ಹೋಗಿಲ್ಲ. ಅದಕ್ಕೆ ನಾವೇನಂತೇವಿ, ನಾರಾಯಣ ಬಿಟ್ಟು ಲಕ್ಷ್ಮಿ ಚಿಂತೆ ಮಾಡಕತ್ತೇವಿ ಅಂದ್ರೆ ಲಕ್ಷ್ಮಿ ನಮ್ಗೆ ಚಿಂತೆ ಹಾಕಿ ಕುಂಡ್ರಿಸೇ ಹೋಗ್ತಾಳಿನ, ಕಡೆಗೆ ನಮ್ಗೆ ಚಿತ ಬೆಂಕಿ ಹಾಕಿ ಕುಂಡ್ರಿಸೇ ಹೋಗ್ತಾಳಿನ. ಆಕೆ ನಮ್ಮನೆ ಕಾಯಕ್ಕೆ ಇರಂಗಿಲ್ಲ ಅಂತ ತಿಳ್ಕೊಂಡು
ಮೊದಲನೇದು ಶರೀರದ ಚಿಂತೆ ಮಾಡಬೇಡ್ರಿ, ಎರಡನೇದು ದುಡ್ಡಿನ ಚಿಂತೆ ಮಾಡಬೇಡ್ರಿ. ಮೂರನೇದೇನು? ಸಂಸಾರ ಚಿಂತೆ. ಶಾಸ್ತ್ರ ಹೇಳ್ತದೆ, ಅನುಗಾಲ ಚಿಂತೆ ಮನುಷ್ಯನಿಗೆ ಮನೆ ಹೋಗಿ ಮಾಧವನ ಒಡಗೂಡುವ ತನಕ ಪರಮಾತ್ಮ ಎಂತ ಸಿಯಂಗಿಲ್ಲ ಅಂತಾಗ ಮನುಷ್ಯನಿಗೇನಪ್ಪ ಚಿಂತೆ ಇದ್ದುದೆ. ಹೆಂಡರಿದ್ದರೆ ಚಿಂತೆ, ಹೆಂಡರು ಇಲ್ಲದಿದ್ದರೂ ಚಿಂತೆ, ಒಂದು ರೂಪಾಯಿ ಇದ್ದರೂ ಚಿಂತೆ, ಇರದಿದ್ದರೂ ಚಿಂತೆ. ಹೆಂಗಿದೆ? ದುಡ್ಡು ಇಲ್ಲ ಇತ್ತಂದ್ರೆ ಕಳ್ಳರ ಚಿಂತೆ, ಬರ್ತಾನೆ ಕಳಕೊಂಡ್ರು ಅಲ್ಲ. ಚಿಂತೆ ಮನುಷ್ಯನಿಗೆ ಯಾವಾಗಲೂ ಬೇಡ. ಎಲ್ತಕ ಪರಮಾತ್ಮ ಭೇಟಿ ಹಂಗಿಲ್ಲ, ಎಲ್ತಕ ನಮಗೇನಪ್ಪ ಅಂದ್ರೆ ಪುಣ್ಯ ಇಲ್ಲ ಅಂತಕ ಚಿಂತೆ ತಪ್ಪುದ ಅಲ್ಲ. ಯಾವ ಚಿಂತೆ ಮನುಷ್ಯನಿಗೆ ಏನೇನು ಮಾಡ್ತದ? ಒಂದೊಂದಲ್ಲ, ದೇಹ ಚಿಂತೆ ಅದ, ಧನ ಚಿಂತೆ ಅದ, ಕೀರ್ತಿ ಚಿಂತೆ ಅದ ಮನುಷ್ಯನಿಗೆ. ಇವೆಲ್ಲ ಒಂದು 10 ಚಿಂತೆ ನಮ್ಮ ಜೊತೆಗೆ ಅದಾವ. ಒಂದು ಚಿಂತೆ ಅಲ್ಲ, ನಾವು 100 ಚಿಂತೆ ಒಳಗೆ ಸಿಕ್ಕೊಂಡು ಕೂತಿದ್ದೀವಿ. ಯಾರಿಗೆ ಮಗನ ಚಿಂತೆ ಅದ, ಯಾರಿಗೆ ಹೆಂಡ್ರ ಚಿಂತೆ ಅದ, ಯಾರಿಗೆ ಗಂಡ್ರ ಚಿಂತೆ ಅದ ನೋಡ್ರಿ, ಯಾರಿಗೆ ಮನೆ ಚಿಂತೆ ಅದ. ಒಂದು ಚಿಂತೆ, ಯಾರಿಗೆ ನೌಕರಿ ಚಿಂತೆ. ಚಿಂತೆ ಇಲ್ಲ ಮನುಷ್ಯ ಯಾವದನ? ಚಿಂತೆ ಇಲ್ಲ ಮನುಷ್ಯ ಯಾವದ? ಆ ಚಿಂತೆ ಮನುಷ್ಯನಿಗೆ ಏನ್ ಮಾಡ್ತದ? ಸಂತೋಷವೇ ಯೌವನ, ಚಿಂತೆಯೇ ಮುಪ್ಪು. ಮನುಷ್ಯನಿಗೆ ಮುದುಕು ಮಾಡ್ತದ, ಮನುಷ್ಯನಿಗೆ ಮಣ್ಣು ಮಾಡ್ತದ ಚಿಂತೆ. ಅದಕ್ಕೆ ಅಂತಾರೆ ಅವರು, ನೀವು ಚಿಂತೆ ಬಿಡ್ರಿ, ನೀವು ಚಿಂತೆ ಮಾಡಿದ್ರೆ ಏನು ಆಗುವುದಿಲ್ಲ. ಪರಮಾತ್ಮ ಗುರುನಾಥ ಚಿಂತೆ ಮಾಡಿದ್ರೆ ಆಗ್ತದೆ ವಿನಃ ನಾವು ಚಿಂತೆ ಮಾಡಿದ್ರೆ ಏನು ಆಗುವುದಿಲ್ಲ. ಎಲ್ಲ ಪ್ರಯತ್ನ ಮಾಡಿ ನೋಡಿದ್ರೆ ನಮ್ಮ ಹಣೆಬರ ದಾಟಿ ನಮ್ಮ ಇಂಚು ಪಟ್ಟಿ ಬಿಟ್ಟು ಹೆಚ್ಚಿಗೆ ಅಳ್ಯಾಕೆ ಬರಂಗಿಲ್ಲ. ಹಂಗೆ ನಮ್ಮ ಪ್ರಾರಂಭ ಬಿಟ್ಟು ನಮ್ಗೆ ಹೆಚ್ಚಿಗೆ ಅಳ್ಯಾಕೆ ಬರಂಗಿಲ್ಲ. ನಮ್ಮ ಹಣೆಬರಗಿದ್ದಂತೆ ರೊಕ್ಕ, ಹಣೆಬರಗಿದ್ದಂಥದ್ದೇ ಹೆಂಡತಿ, ಹಣೆಬರಗಿದ್ದಂಥದ್ದೇ ಮಕ್ಕಳು, ಹಣೆಬರಗಿದ್ದಂತೆ ಮನೆ, ಹಣೆಬರಗಿದ್ದಂಥದ್ದೇ ಹೊಲ ಬರ್ತವೆ. ಅದಕ್ಕಿಂತ ಹೆಚ್ಚಿಗೆ ಬರಂಗಿಲ್ಲ. ಅದಕ್ಕಿಂತ ಹೆಚ್ಚಿಗೆ ಬೇಕು ಅಂದ್ರೆ ಚಿಂತೆ ಬಿಡ್ರಿ, ಚಿಂತನೆ ಮಾಡಿ. ಚಿಂತೆ ಬಿಡಬೇಕು. ಚಿಂತನೆ ಮಾಡಿದ್ರಿ ಅಂತ ಕೇಳಿದ್ರೆ ನಿಮ್ಮ ಬರ್ದದಕ್ಕಿಂತಲೂ ಹೆಚ್ಚಿಗೆ ಸಿಗುತ್ತದೆ. ಅದಕ್ಕೆ ಚಿಂತನೆ ಬಿಟ್ಟು ಚಿಂತನೆ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ ಅವರು. ಒಂದು ದೇಹ ಚಿಂತೆ, ಎರಡನೇದು ದುಡ್ಡಿನ ಚಿಂತೆ. ದುಡ್ಡು ಆದ್ರೆ ಬರ್ದಾರೆ, ಶರಣ ಬರ್ದಾರಲ್ಲ, ಒಂದು ಚಿಂತೆ ಅಲ್ಲ, ಇನ್ನೂ ಬಡತನಕ್ಕೆ ಉಂಗುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾರದೆ ಹೆಂಡರ ಚಿಂತೆ, ಹೆಂಡರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಸಾಯ್ತವರ ಚಿಂತೆ. ಇದು ಹೆಂಗೆ ಮಾಡ್ತೀವಿ ನೋಡಿ, ಇಟ್ಟು ಚಿಂತೆ ಅದಾವ. ಇವು ಒಂದೊಂದು ಚಿಂತೆ ನಾಳೆಗೆ ಮತ್ತೆ ಹೆಚ್ಚಿಗೆ ಹೇಳೋದಂತ ಹೇಳಿ ಹೀಗೆ ಮಾಡ್ತೀವಿ.